ಹರಃ ಓಂ ತತ್ಸತ್ ಪರಬ್ರಹ್ಮಣೇ ನಮಃ. ಶ್ರೀ ಗಣಪತಿ ಶಾರದಾ ಶ್ರೀ ಗುರುಭ್ಯೋ ನಮಃ. ಶ್ರೀ ಸದ್ಗುರು ಸಿದ್ಧಲಿಂಗಯತಿವರೇಣ್ಯನಂ ಭಾಸುರಯೋಗಿಕುಲತಿಲಕನಂ ಪಾಶಾಷ್ಟಕದಿಂ ಕುದಿವನರರುದ್ಧರಿಪನಂ ಸುಸುತಿಹ ಮಾನಸದಿಂ ಭಜಿಪೇನಾ ಭಜಿಪೇನಾ ಭಜಿಪೇನಾ. ಜೈ ಮಂಗಲಂ ಜೈ ನಮಃ ಪಾರ್ವತಿಪತಯೇ ಶಿವ ಹರ ಹರ ಮಹಾದೇವ. ರಾಜಾಧಿರಾಜ ಸದ್ಗುರುನಾಥ ಸಿದ್ಧಲಿಂಗೇಶ್ವರ ಮಹಾರಾಜ ಕಿ ಜೈ. ಸಾಧು ಸಂತ ಮಹಾರಾಜ ಕಿ ಜೈ. ಶ್ರೀ ಗುರುದೇವ ದತ್ತ ಪರಮ ಪೂಜ್ಯರಾಗಿರ್ತಕ್ಕಂಥ ಯಾವ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಅದ್ವೈತ ಸಾರ್ವಭೌಮ ಚಕ್ರವರ್ತಿಗಳಾದ ಶ್ರೀಮ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸದ್ಗುರವರ ದಿವ್ಯ ಪಾದಕಮಲಗಳಲ್ಲಿ ನನ್ನ ಅನಂತಾನಂತ ಕೋಟಿ ಧೀರದ ಪ್ರಣಾಮವನ್ನು ಸಮರ್ಪಿಸಿ ಹಾಗೂ ಪರಮ ಪೂಜ್ಯರಾಗಿರ್ತಕ್ಕಂಥ ಯಾವ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶ್ರೀಮದ್ ಆದಿಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸದ್ಗುರವರ ಶ್ರೀ ಕ್ಷೇತ್ರಕ್ಕೆ ಆಗಮಿಸಿ ಎಲ್ಲರಿಗೂ ತಮ್ಮ ದರ್ಶನದಿಂದ ಅನುಗ್ರಹ ಮಾಡಿರ್ತಕ್ಕಂಥ ಸಂತೋಷ ನೀಡಿರ್ತಕ್ಕಂಥ ಯಾವ ಕೋಟ್ಯಾಳದ ಗುರುಗಳಿಗೂ ನನ್ನ ಅನಂತ ಅಂತ ಪ್ರಣಾಮಗಳು. ಹಾಗೂ ಪರಮ ಪೂಜ್ಯರಾಗಿರ್ತಕ್ಕಂಥ ಶ್ರೀಮದ್ ಆದಿಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸದ್ಗುರವರ ನಂದೇಶ್ವರಪುರದ ಮಧುರ ಖಂಡೆ ವರಕಮರಿ ಮಠಕ್ಕೆ ಆಗಮಿಸಿ ಶ್ರಾವಣ ಮಾಸ ಆರಂಭದಿಂದ ಅವ್ಯಾಹತವಾಗಿಯೂ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶ್ರೀಮ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸದ್ಗುರವರ ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರ ವಿಜಯ ಲೀಲಾ ಕಲ್ಪದ್ರುಮ ಅಂತಕ್ಕಂಥ ಗ್ರಂಥದ 14ನೇ ಭಾಗವನ್ನು ಅವಿರತವಾಗಿಯೂ ಶ್ರವಣ ಮಾಡಿ ಮನನ ಮಾಡಿ ನಿಧಿಧ್ಯಾಸನ ಮಾಡಿ ಅದರಿಂದ ಪ್ರಾಪ್ತವಲ್ಪಟ್ಟಂಥ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ರೂಪಿರ್ತಕ್ಕಂಥ ವರಮೋಕ್ಷ ಪಡೆದು ಧನ್ಯರಾಗಬೇಕು ಬಂದಿರತಕ್ಕಂಥ ಸರ್ವ ಸದ್ಭಕ್ತರ ಸೌಹೃದಯಕ್ಕೆ ಸಾಕ್ಷಿಭೂತವಾಗಿ ಬೆಳುವ ಆ ಸಚ್ಚಿದಾನಂದ ಘನ ಪರಬ್ರಹ್ಮ ಸ್ವರೂಪಕ್ಕೂ ಮನವಾರಿ ನಮಿಸಿ ಸದ್ಗುರು ಆತ್ಮೀಯರೇ, ಇವತ್ತಿನ ಈ ಶುಭ ಸಮಯದಲ್ಲಿ ನಾವೆಲ್ಲರೂ ಸದ್ಗುರುವಾದ ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರ ವಿಜಯ ಲೀಲಾ ಕಲ್ಪದ್ರುಮ ಅಂತಕ್ಕಂಥ ಗ್ರಂಥವನ್ನು ಶ್ರವಣ ಮಾಡೋಣ. ಸಮಯ ಅಂತಕ್ಕಂಥದ್ದು ಬಹಳ ಮಹತ್ವದ್ದು. ಇವತ್ತು ಈಗ ಕೊನೆಗೆ ಬಂದಾಗ ನಮ್ಮ ಸಂಸ್ಕೃತ ಶಿಕ್ಷಕರು ಸಮಯದ ಬಗ್ಗೆ ಹೇಳ್ತಾ ಬಂದರು. ಸಮಯದ ಬಗ್ಗೆ ಹಾಗೆ ವಿಷಯವನ್ನು ಪ್ರತಿಪಾದನೆ ಮಾಡ್ತಾ ಅಷ್ಟವಾದನಂ ಅಂದರೆ ಎಷ್ಟು ರೀ? 8 ವಾದ. ಇಲ್ಲಿ ಸಪಾದ ಅಷ್ಟವಾದನಂ ಅಂದರೆ ಎಷ್ಟು ರೀ? 8 ಗಂಟೆ 15 ಎಷ್ಟು ನೋಡ್ರಿ 15 ನಿಮಿಷ ಅಂತ. ಸಾರ್ಧ ಅಷ್ಟವಾದನಂ ಅಂದರೆ 8 ಗಂಟೆ 30 ನಿಮಿಷಗಳಿಗೆ
ಏನಂತಾರೆ? ಸಾರ್ಧ ಅಷ್ಟವಾದನಂ. ಆಮೇಲೆ ಪಾದೋನ ನವವಾದನಂ ಅಂದರೆ 8 ಗಂಟೆ ನಿಮಿಷಕ್ಕೆ ನವವಾದನಂ. ಪಾದೋ ನವವಾದನಂ. ನವವಾದನಂ ಅಂದರೆ ಒಂದು ಸಲ ಸೂತಾಗಿ ಬಂದುಬಿಡ್ತು, ಮುಗೀತು. ಆದರೆ ಈ ಸಮಯದಲ್ಲ, ಅದರ ಜೊತೆಗೆ ಇನ್ನೊಂದು ಏನಂದ್ರೆ, ಇಲ್ಲಿ ಶಾಲೆಗೆ ಹೋಗ್ತೀರಿ, ನೀವೆಲ್ಲ ಶಾಲೆಗೆ ಹೋಗಿರ್ತೀರಿ. ಇಲ್ಲಿ ಬಾಸುರಿ ವಾದನಂ ಅಂತ ಹೇಳ್ತಾರೆ. ಬಾಸುರಿ ವಾದನಂ, ಸಿತಾರ ವಾದನಂ, ತಬಲಾ ವಾದನಂ, ಹಾರ್ಮೋನಿಯಂ ವಾದನಂ, ಘಂಟಾ ವಾದನಂ. ವಾದನಂ ಅನ್ನೋ ಶಬ್ದ ಬಂದ ಕಾರಣ ಏನು ಅಂದರೆ, ಶಾಲೆಯಲ್ಲಿ ಏನಂತಾರೆ, ಶಾಲೆ ಸಮೀಪ ಮನೆಗಳಿದ್ರೆ ನಡೀಪ 8 ಬಡೀತು. 8 ಬಡಿತಂದ್ರೆ ಏನು ಬಡಿತು? ಹಿಂದಿನ ಕಾಲದಲ್ಲಿ ರಾಜ ಮಹಾರಾಜರ ಒಂದು ಅರಮನೆಯಲ್ಲಿ ಜಮಖಂಡಿ ನೋಡೋದು, ಅಥಣಿ ಇರ್ಬೋದು, ದೊಡ್ಡದಿರ್ತಕ್ಕಂಥ ಗಡಿಯಾರ ಗೋಪುರ ಇರ್ತದೆ. ಗಡಿಯಾರ ಗೋಪುರ. ಆ ಗಡಿಯಾರ ಗೋಪುರ ಇದನ್ನು ಹೇಳ್ತೀವಲ್ಲ, ಈ ಪದ್ಧತಿ ಪ್ರಕಾರವಾಗಿ ಅದು ನುಡಿತಾ ಹೋಗ್ತದೆ. ವಾದನಂ ಅಂದ್ರೆ ನುಡಿಸೋದು. ವಾದನಂ ಅಂದ್ರೆ ಏನು ರೀ? ನುಡಿಸುವುದು. ಏನು ನುಡಿಸೋದು ಅಂದರೆ, ಅಷ್ಟು ಸಮಯದಾಗ ದೊಡ್ಡದಿರ್ತಕ್ಕಂಥ ಗಂಟೆ ಊರೆಲ್ಲ ಕೇಳಿಸ್ಬೋದು, ಎಲ್ಲ ಕಡೆ ಕೇಳಿಸೋದು. ಅದಕ್ಕೆ ನಡೀರಿ 8 ಹೊಡೆಯೋದು. ಏನು 8 ಹೊಡೀತು? 1 2 3 4 5 6 7 8 ಗಂಟೆ ವಾದನಂ ಹೊಡೆಯಿತು, ನುಡಿಯಿತು. ಏನಂದ್ರೆ ವಾದ್ಯವನ್ನು ನುಡಿಸ್ತಾ ಇದ್ದೀವಿ, ಅದಂತೆ ಗಂಟೆ ನುಡಿಯಿತು ಅಂತ ವಾದನಂ ಅನ್ನೋ ಶಬ್ದಾರ್ಥ. ಈಗ ಹೋದ ಸಮಯ ಕೋಟಿ ಕೊಟ್ಟರೂ ಮರಳಿ ಬಾರದು. ಅದಕ್ಕೆ ಹೇಳ್ತಾರೆ ಕಾಲಾಯ ತಸ್ಮೈ ನಮಃ ಅಂತ. ಕಾಲಾಯ ತಸ್ಮೈ ನಮಃ. ಕಾಲ ಇಂಥ ವಿಶೇಷ ಕಾಲ ಇರ್ತದೆ. ಆ ಸಮಯ ಒಂದು ಸಲ ಹೋದ್ರೆ ಮರಳಿ ಬರ್ತದಲಿಕ್ಕೆ ಹೇಳಕ್ಕೆ ಆಗ್ತಾಯಿಲ್ಲ. ಆ ಇರ್ತಕ್ಕಂಥ ಸಮಯದ ನೋಡ್ರಿ, ಆ ಸಮಯದ ಸದುಪಯೋಗವನ್ನು ಮಾಡ್ತಕ್ಕಂಥದ್ದು ಭಾಳ ಶ್ರೇಷ್ಠ ಇರ್ತದೆ, ಭಾಳ ಶ್ರೇಷ್ಠ ಇರ್ತದೆ. ಕಾಶಿಯಲ್ಲಿ ಒಬ್ಬರು ಮಹಾತ್ಮರಿಗೆ ಆರಾಮ ತಪ್ಪಿದ. ಕಾಶಿಯಲ್ಲಿ ವಿಶ್ವನಾಥ, ಕಾಶಿ ಗಂಗಾ ನದಿಯಲ್ಲ, ಈಗಿನ ದಾರಿ ಬೇರೆ ಆಗಿನ ದಾರಿ ಬೇರೆ. ಗಂಗಾ ನದಿಯಲ್ಲಿ ಸ್ನಾನ ಮಾಡಿಕೊಂಡು ವಿಶ್ವನಾಥ ದೇವರಿಗೆ ಜನರು ಬರ್ತಾಯಿದ್ರು. ಆ ದಾರಿಯಲ್ಲಿ ಒಬ್ಬರಿಗೆ ಆರಾಮ ತಪ್ಪಿದ ಮಹಾತ್ಮರು ಕೇಳ್ತಾರಯ್ಯ, ನನಗೆ ತೃಷೆ ಆಗಿದೆ. ತೃಷೆ ಅಂದರೆ ಸಂಸ್ಕೃತ ಶಬ್ದದು. ಕ್ಷುಧ ಅಂದ್ರೆ ಹಸಿವು, ತೃಷ ಅಂದ್ರೆ ನೆರಳಿಗೆ. ನನಗೆ ತೃಷೆ ಆಗಿದೆ, ಸ್ವಲ್ಪ ನೀರನ್ನು ಕೊಡ್ರಿಪ್ಪ, ನಾನು ನೀರು ಕುಡಿಬೇಕು. ನೀರು ನನಗೆ ಈಗ ಒಂದು ವೇಳೆ ಪ್ರಾಪ್ತ ಆಗದಿದ್ರೆ ನನ್ನ ದೇಹ ತ್ಯಾಗ ಆಗ್ತದೆ. ಅಂತಿಮ ಸಮಯ, ಕೊನೆ ಸಮಯ ಬಂದದ, ನೀರು ಕೊಡ್ರಿಪ್ಪ ಅಂತ ಹೇಳಿದ್ರೆ ಯಾರು ನೀರು ಕೊಡಲಿಲ್ಲ. ಎಲ್ಲಿದು? ಕಾಶಿಯಲ್ಲಿ. ಅಲ್ಲಿ ಇನ್ನೊಬ್ಬರು ಈಶ್ವರಚಂದ್ರ ವಿದ್ಯಾಸಾಗರ್ ಅಂತೇಳಿ, ಈಶ್ವರಚಂದ್ರ ವಿದ್ಯಾಸಾಗರದಷ್ಟಿದ್ದರೂ ಈಶ್ವರನ ಶಿರಸ್ಸಿನಲ್ಲಿ ಚಂದ್ರನಂತೆ ಶೋಭಿಸಿದ್ರು. ಸಮಯದ ಪ್ರಜ್ಞೆ ಇರಲಿಲ್ಲ ಅಂದ್ರೆ ಇವತ್ತು ನಾವು ಅದನ್ನು ಹೇಳ್ತಿರಲಿಲ್ಲ. ಸಮಯದ ಪ್ರಜ್ಞೆ ಎಷ್ಟೊಂದು ಪ್ರಸಿದ್ಧ ಇದ್ದಾರೆ ಅಂದರೂ ಕೂಡ ಸಮಯದ ಪ್ರಜ್ಞೆ ಇರಿದ್ರೆ ಹಾನಿ ಆಗ್ತದೆ. ಯಾವ ಸಮಯದಲ್ಲಿ ಏನು ಮಾಡ್ಕೋಬೇಕು ನಾವು ಮಾಡ್ಕೋಬೇಕು. ಆ ಸಮಯದ ಪ್ರಜ್ಞೆ ನಮ್ಗೆ ಇರಲಿಲ್ಲ ಎಷ್ಟು ಕಷ್ಟ ಆಗ್ತದೆ. ಮರಳಿ ಏನು ಮಾಡಲಿಕ್ಕೂ ಆಗ್ತಾಯಿಲ್ಲ. ಅವರು ಈಶ್ವರಚಂದ್ರ ಚಿಂತಾಮಣಿ ಅಂತಕ್ಕಂಥ ಈಶ್ವರಚಂದ್ರ ವಿದ್ಯಾಸಾಗರ್ ಅಂತಕ್ಕಂಥವ್ರು ಅತ್ಯಂತ ಪ್ರಸಿದ್ಧ ಇರ್ತಕ್ಕಂಥವ್ರು ಗಂಗಾ ನದಿಯಲ್ಲಿ ಸ್ನಾನ ಮಾಡಿಕೊಂಡು ತಮ್ಮ ಕರದಲ್ಲಿ ಗಂಗಾ ನದಿಯ ಪವಿತ್ರ ಜಲವನ್ನು ಸ್ವೀಕಾರ ಮಾಡಿಕೊಂಡು ಆ ಜಲವನ್ನು ತೆಗೆದುಕೊಂಡು ಕಾಶಿ ವಿಶ್ವನಾಥ ದೇವರಿಗೆ ಜಲಾಭಿಷೇಕ ಮಾಡುವಗೋಸ್ಕರ ಸಾಗ್ತಾಯಿದ್ದಾರೆ. ಬಂದರು, ಅವರು ಅಲ್ಲೇ ಬಂದರು. ಎಲ್ಲಿ ಬಂದರು? ಆ ಮಹಾತ್ಮರದಲ್ಲಿ ಅಲ್ಲಿ ಬಂದರು. ಅವ್ರು ಹೇಳಿದರು, ಅಯ್ಯ ನನಗೆ ತೃಷೆ ಆಗಿದೆ, ನನ್ನ ಸಮಯ ಇಲ್ಲ,
ನೀವೊಂದು ಸ್ವಲ್ಪ ಜಲವನ್ನು ಕೊಟ್ಟರೆ ಸಾಕು, ದೇಹ ನಾಶ ಹೋದಲ್ಪ, ಉಳಿತದ. ಜಲದಾನವನ್ನು ಮಾಡಿ ಜೀವದಾನವನ್ನು ಮಾಡಬೇಕು ಅಂತ ಹೇಳಿದರು. ಅವರಂದರು, ಗುರುಗಳೇ, ಇದು ಕಾಶಿ ವಿಶ್ವನಾಥ ದೇವ್ರಿಗೆ ಹೊರಡ್ತಾ ಇದ್ದೀರಿ, ತಕ್ಷಣದ ಹೋಗಿ ಆ ವಿಶ್ವನಾಥ ದೇವರಿಗೆ ಜಲಾಭಿಷೇಕ ಮಾಡ್ಕೊಂಡು ಬರ್ತಾ ಇದ್ದೀನಿ, ಬಂದ ತಕ್ಷಣ ಆ ತೀರ್ಥವನ್ನೇ ಕೊಡ್ತಾ ಇದ್ದೇನೆ ಅಂತ ಅವ್ರು ಹೇಳಿದರು. ಸರಿ, ಆದರೆ ಅಷ್ಟು ಸಮಯ ಈಗಿಲ್ಲ. ನೀವು ಕಾಶಿ ವಿಶ್ವನಾಥ ದೇವರಿಗೆ ಅಲ್ಲಿ ಹೋಗಿ ನೀರನ್ನು ತೆಗೆದುಕೊಂಡು ಬಂದು ನಮಗೆ ಅದನ್ನು ತೀರ್ಥವನ್ನು ಮಾಡಿಕೊಂಡು ಬರೋ ಅಷ್ಟು ಸಮಯ ನನಗಿಲ್ಲಪ್ಪ. ಈಗ ಅದನ್ನು ಕೊಟ್ಟರೆ ವಿಶ್ವನಾಥನಿಗೆ ಯಾರು ಕಷ್ಟದಲ್ಲಿ ತರ ನೋಡಿ ಅವ್ರು ಸೇವೆ ಮಾಡಿದ್ರೆ ವಿಶ್ವನಾಥ ದೇವರಿಗೆ ಮುಟ್ತದ. ಕೊಡಪ್ಪ, ನೀರನ್ನು ಕೊಡಯ್ಯ, ನೀರು ಕೊಡ್ತಾಯಿದ್ರು. ಏನಿದ್ರು ಅವರು, ಯಾರು ಕಷ್ಟದಲ್ತಾರ ಅವ್ರಿಗೆ ಏನು ಮಾಡ್ಬೇಕ್ರಿ? ನೀರನ್ನು ಕೊಡಬೇಕು. ಹಸಿದವ್ರಿಗೆ ಅನ್ನವನ್ನು ಕೊಡಬೇಕು, ತೃಷಾದವ್ರಿಗೆ, ನೀರಡಿಕೆ ಆದವ್ರಿಗೆ ನೀರು ಕೊಡಬೇಕು, ಬಟ್ಟೆಗಳಿದ್ದವ್ರಿಗೆ ಬಟ್ಟೆಯನ್ನು ಕೊಡಬೇಕು, ಧನವಿದ್ದವ್ರಿಗೆ ಧನವನ್ನು ಕೊಡಬೇಕು, ಭೂಮಿ ಇಲ್ಲದವ್ರಿಗೆ ಭೂಮಿಯನ್ನು ಕೊಡಬೇಕು, ದಾನ ಮಾಡಬೇಕು. ಮತ್ತು ಪಾತ್ರಗಳನ್ನು ನೋಡಿ ಮಾಡಬೇಕು. ಮತ್ತು ಯಾವಾಗ ಮಾಡಬೇಕು, ಯಾವ ಸಮಯದಲ್ಲಿ ಮಾಡಬೇಕು, ಯಾವ ಸಮಯದಲ್ಲಿ ಮಾಡಿದ್ರೆ ಅದರ ಪರಮ ಪ್ರಯೋಜನ ಅಂತ ತಿಳ್ಕೊಂಡು ಮಾಡಬೇಕು. ಅವ್ರು ಹೇಳಿದರು, ಇಲ್ಲಿ ಒಂದು ಕ್ಷಣದಲ್ಲಿ ಬರ್ತಾಯಿದ್ದೆ ತಗೊಂಡು ಅತ್ಯಂತ ವೇಗವಾಗಿ ಓಡ್ತಾ ಹೋದರು. ನೀರು ಕೊಡಲಿಲ್ಲ. ಹೋಗಿ ಕಾಶಿ ವಿಶ್ವನಾಥ ದೇವರಿಗೆ ಜಲಾಭಿಷೇಕ ಮಾಡಿದರು. ನೀರನ್ನು ತೆಗೆದುಕೊಂಡು ಬಂದು ಕೊಡಲಿಕ್ಕೆ ಬರ್ತಾರೆ. ಗುರುಗಳು ದೇಹ ತ್ಯಾಗ ಮಾಡಿದರು. ಗುರುಗಳು ಇಲ್ಲ, ಯಾರು ಕೊಡ್ತಾರೆ ನೀರು? ಯಾರು ಕೊಡ್ತಾರೆ? ಅವ್ರ ಮೇಲೆ ಗಂಗಾ ನದಿ ಎಲ್ಲ ನೀರನ್ನು ತೆಗೆದುಕೊಂಡು ಬಂದು ಅವ್ರ ಮೇಲೆ ದಾರಿ ಎರೆದ್ರು ಕೂಡ ಏನು ಪ್ರಯೋಜನ? ಅದಕ್ಕೆ ಹೋದ ಸಮಯ ಮರಳಿ ಬಾರದು, ಸಮಯ ಬೆರೆತು ನಿಷ್ಠೆಗಲಿ ಅಂತ ಹೇಳ್ತಾರೆ ಶ್ರೀಮಂತ ನಿರ್ವಂಶಗಳು. ಸಮಯ ಬೆರೆತು ಈಗ ಮನುಷ್ಯನಾಗಿ ಜನಿಸಿ ಬಂದಿಪ್ಪ, ಇದು ಸಮಯ, ನೀವು ಮೋಕ್ಷ ಪಡಿತಕ್ಕಂಥ ಸಮಯ ಇದು. ನೀನು ಜನಿಸಿ ಬಂದಿರತಕ್ಕಂಥದ್ದು ಮೋಕ್ಷ ಪಡೆಯೋಗೋಸ್ಕರವಾಗಿ. ದೇವರನ್ನು ಹುಟ್ಟಿಸಿರ್ತಕ್ಕಂಥದ್ದು ಎಲ್ಲ ಪಶು ಪಕ್ಷಿ ಪ್ರಾಣಿಗಳಂತೆ ಅಲ್ಲ. ಪಶು ಪಕ್ಷಿ ಪ್ರಾಣಿಗಳಿರ್ತಾವಲ್ಲ, ಮೇವನ್ನು ಸ್ವೀಕಾರ ಮಾಡ್ತಾವೆ, ಆಹಾರವನ್ನು ಸ್ವೀಕಾರ ಮಾಡ್ತಾವೆ, ನೀರು ಕುಡಿತಾ ಇದ್ದಾವೆ, ಅಷ್ಟೇ ತಿಳಿತದೆ. ಆಮೇಲೆ ಮುಗಿತು. ಇಷ್ಟೇ ಮಾಡ್ತಾ ಅವಕ್ಕೂ ಮಕ್ಕಳು ಮರಿತಾವೆ, ಎಲ್ಲ ಇರ್ತಾವೆ. ಇಷ್ಟು ಮಾಡ್ಕೊಂಡು ಒಂದು ದಿವಸ ದೇಹವನ್ನು ತ್ಯಾಗ ಮಾಡಿ ಹೋಗಿಬಿಡ್ತಾವೆ, ಮುಗಿತು. ಅಷ್ಟೇ ಅಲ್ಲ ನಿನ್ನ ಜೀವನ. ನೀನು ಮನುಷ್ಯನಾಗಿ ಜನಿಸಿ ಬಂದು ನೀನು ಉದ್ಧಾರ ಮಾಡ್ಕೊಳ್ತಕ್ಕಂಥದ್ದು ಇದು ಸಮಯ. ಮನುಷ್ಯನಾಗಿ ಜನಿಸಿ ಬಂದಿಲ್ಲ, ಈ ಸಮಯ ನಿನ್ನ ಉದ್ಧಾರದ ಸಮಯ. ನಿನ್ನನ್ನು ನೀನು ತಿದ್ದುಕೊಂಡು ತಪ್ಪು ದಾರಿಯನ್ನು ಬಿಟ್ಕೊಂಡು ಸರಿಯಾದ ದಾರಿಗಳು ಬಂದು ನಡೆದುಕೊಂಡು ನಮ್ಗೆ ಉದ್ಧಾರ ಆಗಬೇಕಂದ್ರೆ ಈ ಮನುಷ್ಯ ಜನ್ಮ ಬಂದಾಗ ಈಗಲೇ ಮಾಡಲಿಕ್ಕೆ ಬರ್ತದೆ. ಈ ಸಮಯ ತಪ್ಪಿದ ನಂತರ ಮುಂದೆ ಒಂದು ಸಲ ತಪ್ಪಿದ್ರೆ 84 ಲಕ್ಷ ಯೋನಿಗಳಲ್ಲಿ ಸಂಚಾರ ಮಾಡಬೇಕಾಗ್ತದೆ. ಹೇಳ್ತಾ ಇದ್ದೀವಿ, ಪುನಃ ಹೇಳ್ತಾ ಇದ್ದೀವಿ. ಹೋದ ವರ್ಷ ಹೇಳೀವಿ, ಎಷ್ಟೋ ಸಲ ಹೇಳೀವಿ. ಓಕ ಮರ ಅಂತಕೊಂಡು ಒಂದು ಮರ 700 ಮೀಟರ್ ಎತ್ತರ ಬೆಳೀತದೆ ರೀ, ಉತ್ತರ ಧ್ರುವಕ್ಕೆ. ಅಂದ್ರೆ ಪೃಥ್ವಿಯ ಕೊನೆಗೆ ಎಷ್ಟು ರೀ? 700 ಮೀಟರ್ ಎತ್ತರ ಬೆಳೀತದೆ. ಅದರ ಆಯುಷ್ಯ 7,000 ವರ್ಷ ರೀ. ಒಂದು ಗಿಡ ಆಗಿಬಿಟ್ಟಿದೆ 7,000 ವರ್ಷ ಓಕ ಮರ ಆದ್ರೆ. ಇಂಥ 84 ಲಕ್ಷ ಜನ್ಮಗಳು ಬಂದಂದ್ರೆ ಅದರೊಳಗೆ ಬರೀ ಒಂದು ಗಿಡ ಆದ್ರೆ 7,000 ವರ್ಷ ಬಿಸಿಲು ನೆರಳುಗಳಲ್ಲಿ ಇಲ್ಲದೆ ಬಿಸಿಲಲ್ಲಿ ನಿಂತ್ಕೊಂಡು, ಮಳೆಯಲ್ಲಿ ನಿಂತ್ಕೊಂಡು, ಚಳಿಯಲ್ಲಿ ನಿಂತ್ಕೊಂಡು ಅದು ಕಷ್ಟ ಅನುಭವಿಸ್ಬೇಕು. ಒಂದೇ ಗಿಡ ಆಗಿ ಬಂದ್ರೆ ಸಾಕು. ಇಂಥ ಎಷ್ಟೋ ಜನ್ಮಗಳವ್ರಿ. ಮತ್ತೆ ಮರಳಿ ಮನುಷ್ಯನಾಗಿ ಬರ್ತಾಯಿದ್ದೀನಿ. ಯಾವಾಗದು ನೇಮದ? ಅದಕ್ಕಾಗಿ ಆಗ ಬಂದಾಗ ಕೂಡ ಕೆಟ್ಟದ್ದು ಮಾಡ್ತಾ ಏನೇನು ಮಾಡ್ತಾ ಇನ್ನೊಬ್ರಿಗೆ ಕಷ್ಟ ಕೊಡ್ತಾ ಸಾಗ್ತಕ್ಕಂಥವನಾದ್ರೆ ನಿನ್ನ ಉದ್ಧಾರ ಎಂದ ಆಗ್ತದಪ್ಪ. ಅದಕ್ಕಾಗಿ ನಿನ್ನ ಉದ್ಧಾರ ಈ ಮನುಷ್ಯನಾಗಿ ಜನಿಸಿ ಬಂದು ನಿನಗೆ ಹಿಂದೆ ಬಾಲು ಬಂದಿಲ್ಲ, ನೀ ಮಂಗಲ್ಲ, ನೀ ಎತ್ತುಗಳೆಲ್ಲ ನಿನಗೆ ಕೋಡ ಬಂದಿಲ್ಲ. ದೊಡ್ಡ ಕಿವಿಗಳಿಲ್ಲ ನಿನಗೆ ಆನೆಯಂತೆ, ಮುಂದೆ ಎತ್ತರ ಸೊಂಡಿಲುಗಳಿಲ್ಲ, ಒಂಟೆಯಂತೆ ಉದ್ದಾಗಿರ್ತಕ್ಕಂಥ ಗೋಣಿಲ್ಲ, ಒಂಟೆ ಅಲ್ಲ. ಮನುಷ್ಯನಾಗಿರು ನೀನು. ಏಡಿ ಅಂತ ಯಾರು ನಡೀತಾ ಇಲ್ಲ, ನೀನು ತಿಳಿತದ. ಹುಳಿ ಉಪ್ಪು ಖಾರ ಶೀಗಳೆಲ್ಲ ತಿಳಿತಾವ. ಇದು ಒಳ್ಳೆಯದು ಕೆಟ್ಟದ್ದು ತಿಳಿತದ. ಎಲ್ಲ ತಿಳಿದು ಮನುಷ್ಯನಾಗಿ ಜನಿಸಿ ಬಂದು ಮನುಷ್ಯಗೆ ಬಂದಂತೆ ಮಾಡಿದ್ರೆ ಹಾಳಾಗೋದು ಯಾರೂ ಅಲ್ರಿ. ಯಾರು ಕೆಟ್ಟದಾಗಿ ನಡ್ಕೋತಾರೋ ಅವರ ಹಾಳಾಗೋದು. ಅದಕ್ಕಾಗಿ ಹಾಳಾಗಬಾರ್ದು, ಬಾಳು ಸಫಲವಾಗಲಿ, ಜೀವನ ಉತ್ತಮವಾಗಲಿ ಅನ್ನೋ ಉದ್ದೇಶ ಇಟ್ಟುಕೊಂಡು ಗಡಿಯಾರಗಳು ಬಂದುಬಿಟ್ಟು ಅಷ್ಟವಾದನಂ, ಇಲ್ಲಿ ಯಾವ ಪಂಚವಾದನಂ ಗುರುಗಳ ಪೂಜೆ ಆಗ್ತದೆ. ಸಾರ್ಧ ಚತುರ್ವಾದನಂ ಪೂಜಾ ಪ್ರಾರಂಭ ಆಗ್ತದೆ. ಪಂಚವಾದನ ಪೂಜಾ ಮುಕ್ತಾಯ ಆಗ್ತದೆ. ಆಮೇಲೆ ಮುಂದಿನ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ, ಭಜನಾ ಕಾರ್ಯಕ್ರಮ ಆಗ್ತದೆ. ಸಪ್ತವಾದನಂ ಏನು ಪ್ರಾರಂಭ ಆಗ್ತದೆ ರೀ? ಆಮೇಲೆ ಸಂಸ್ಕೃತ ಪ್ರಾರಂಭ ಆಗ್ತದೆ.
ಅಷ್ಟವಾದನಂ ಅಥವಾ ಸಪಾದ ಅಷ್ಟವಾದನಂ ಅಥವಾ ಸಾರ್ಧ ಅಷ್ಟವಾದನಂ ಒಮ್ಮೊಮ್ಮೆ ಹೆಚ್ಚು ಕಡಿಮೆ ಆಗ್ತದೆ. ಆದರೆ ಆ ಸಮಯದಗೋಸ್ಕರ ಕಾಯ್ಕೊಂಡು ಅಧ್ಯಯನ ಮಾಡ್ಕೊಂಡು ಗುರುಗಳ ಚರಿತ್ರೆ ಕೇಳಿದ್ರೆ ನಮ್ಮ ಜೀವನ ಸಫಲ ಆಗ್ತದೆ ರೀ. ಎಷ್ಟೋ ದೃಷ್ಟಾಂತಗಳು ಬರ್ತಾವೆ. ಒಂದೇ ಒಂದು ದೃಷ್ಟಾಂತ ಸ್ವೀಕಾರ ಮಾಡಿದ್ರೆ ಸಾಕು ಮನುಷ್ಯ ಉದ್ಧಾರ ಆಗ್ತಿರ್ತದೆ. ಅಂಥ ಒಂದು ಶಕ್ತಿ ಗುರುಗಳ ಚರಿತ್ರೆ ಇರ್ತದೆ. ಅದಕ್ಕಾಗಿ ಕೇಳಬೇಕು ತಿಳಿಬೇಕು. ಆದ್ಮೇಲೆ ಸದ್ರವ್ರ ಸನ್ನಿಧಿಯಲ್ಲಿ ಒಳಗೆ ಬಂದು ಕೂತ್ಕೊಂಡು ಕೇಳ್ತಕ್ಕಂಥದ್ದು ಮಹತ್ವ ಇರ್ತದೆ. ಯಾವ್ಯಾವುದಕ್ಕೂ ಮನುಷ್ಯ ಏನೇನು ಮಾಡ್ತಾ ಹೋಗ್ತಾನೆ, ಅಭಿಮಾನ ಪಡಿತಾನೆ. ಇದು ತನ್ನ ಉದ್ಧಾರ ಇರ್ತದೆ. ತಾನು ಉದ್ಧಾರ ಆಗಬೇಕು. ತನ್ನೆಲ್ಲ ಪಾಪವನ್ನು ಕಳೆದುಕೊಂಡು ಧನ್ಯ ಆಗಬೇಕು. ಇಲ್ಲೇ ನಿನ್ನ ಹೇಳಿ ಸತ್ಯೂರ್ ಯಾವ ಅಥಣಿಯಿಂದ ಇಲ್ಲೇ ಪರ್ಯಂತರಾಗಿ ಹುಲ್ಲಿನ ಬಣವಿ ಒಟ್ಕೊಂಡು ಬರ್ಬೇಕು. ಎಷ್ಟೋ ದಿವಸ ಹಿಡಿತದೆ. ಕಡ್ಡಿ ಕೊರದ ಹಚ್ಚಿದ್ರೆ ಸಾಕು, ಒಂದು ಕ್ಷಣದೊಳಗೆ ಸುಟ್ಟು ಭಸ್ಮ ಆಗ್ತದೆ. ಇಲ್ಲೇ ಪರ್ಯಂತ ನಾವು ಜೀವನದಲ್ಲಿ ಪಾಪ ಮಾಡೀವಿ, ಇನ್ನೇನು ಉದ್ಧಾರ ಆಗ್ಲಿಕ್ಕೆ ಬರ್ತದೇನು, ಇನ್ನು ಒಳ್ಳೆಯವ್ರಾಗೂ ಸಾಧ್ಯ ಇಲ್ಲ ಅಂತ ಅನ್ನೋದು ನಿರ್ಣಯ ಮಾಡಿದ್ರೆ ಅವ್ರು ಏನು ಮಾಡ್ಬೇಕಂದ್ರೆ ಒಂದೇ ಒಂದು ಸಲ ಬಂದು ಸಂಪೂರ್ಣವಾಗಿ ಸದ್ರೊಳಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಇವತ್ತಿನ ನಮ್ಮ ಕೆಟ್ಟ ಪಾಪಗಳನ್ನು, ಕೆಟ್ಟ ಚಟಗಳನ್ನು, ಕೆಟ್ಟ ವಿಚಾರಗಳನ್ನು ಎಲ್ಲವನ್ನು ತ್ಯಾಗ ಮಾಡಿ ನಾವು ಉದ್ಧಾರ ಆಗುತ್ತಾ ಇದ್ದೀವಿ ಅಂತ ಒಂದು ಸಲ ಸದ್ರೊಳಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಸಾಕು. ಕೆಟ್ಟವರು ಅವಶ್ಯವಾಗಿ ಉದ್ಧಾರ ಆಗ್ತಾರೆ. ನಾವು ಹೇಳಿದ ಸತ್ಯ ಅನಿಸಿದ್ರೆ ಮತ್ತೊಮ್ಮೆ ಚಪ್ಪಾಳ್ತಾರೆ. ಪಕ್ಕಾ ಸತ್ಯ ಅನಿಸಿ ಇನ್ನೊಮ್ಮೆ ಚಪ್ಪಾಳ್ತಾರೆ. ಇಷ್ಟೆಲ್ಲ ಚಪ್ಪಾಳಿಗಳು ಕೈ ನೋಯುವಷ್ಟು ವೇಗವಾಗಿ ಜೋರಾಗಿ ನುಡಿಸಿದ ಚಪ್ಪಾಳಿಗಳು ಕೆಟ್ಟು ಹೋಗತಕ್ಕಂಥ ಜೀವನವನ್ನು ಸಫಲ ಮಾಡ್ಕೊಳ್ಳಿಕ್ಕೆ ಸಾಧ್ಯದ. ಕೆಟ್ಟವರು ಒಳ್ಳೆಯವರಾಗಲಿಕ್ಕೆ ಅನುಕೂಲ ಅದನ್ನುಗೋಸ್ಕರವಾಗಿ ಚಪ್ಪಾಳಿ ತಡ. ಸತ್ಯ ಹೋದಲ್ರಿ? ಸತ್ಯವಾಗಿ ಶ್ರೀಮನ್ ಜೋಣಿಸಿ ಹೇಳ್ತಾರೆ, ಸಮಯ ಬರೀತು ನಿಷ್ಠೆಗಲಿ ಅಂತ. ಸಮಯವನ್ನು ತಿಳ್ಕೊಂಡು ನಿಷ್ಠೆಯಿಂದ ಕೂಡಿ ಯಾವ ಸಮಯದಲ್ಲಿ ನಿಷ್ಠೆಯಿಂದ ಇರಬೇಕು ಆ ಸಮಯದಲ್ಲಿ ಸಮಯದೊಳಗೆ ಬಂದರೆ ಏನಾಗ್ತಂದ್ರೆ ನಮ್ಮ ಲಾಭ ಆಗ್ತದೆ. ಬಸ್ಸಿನ ಸಮೇತ ಆ ಸಮಯದೊಳಗೆ ಬಸ್ ಸಿಗ್ತದೆ. ರೈಲ್ವೆ ಸಮೇತ ಆ ಸಮಯದೊಳಗೆ ಹೋಗಿಬಿಟ್ರೆ ರೈಲ್ವೆ ಸಿಗ್ತದೆ. ತಪ್ಪಿದ್ರೆ ಊರೊಳಗೆ ಇರ್ತೀವಿ. ಸಮಯದಾಗ ಬಂದರೆ ಅದ್ರೊಳಗೆ ಕೂತ್ಕೊಂಡು ನಾವು ತೀರ್ಥಕ್ಷೇತ್ರಕ್ಕೆ ಹೋಗ್ತಾಯಿದ್ದೀವಿ. ಅದರಂತೆ ಇದು ಸಮಯ, ಮನುಷ್ಯರಾಗಿ ಜನಿಸಿ ಬಂದು ಇದು ಸಮಯ. ಈ ಸಮಯದೊಳಗೆ ನಾವು ಏನು ಮಾಡಬೇಕು ಅದನ್ನು ಅವಶ್ಯವಾಗಿ ಮಾಡ್ಕೋಬೇಕು. ಅದರಿಂದ ನಾವೆಲ್ಲ ಉದ್ಧಾರ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಮುನ್ಸತ್ ಕೊಡ್ಬೋದು, ಸ್ವಲ್ಪ ಹತ್ತಿದ್ರೆ ಮುಂದೆ ಸತ್ ಕೊಡ್ರಲ್ಲ, ಏನೋ ಸ್ವಲ್ಪ ಸರ್ಕೊಡ್ರಿ, ಸರ್ಕೊಂಡು ಕೊಡು. ಆದ್ಮೇಲೆ ಇದ್ರ ಜೊತೆಗೆ ಸದ್ರೊಬ್ಬರ ಚರಿತ್ರೆ ಎಷ್ಟನೇ ಅಧ್ಯಾಯ? ಇದು 12ನೇ ಅಧ್ಯಾಯ ಪ್ರಾರಂಭ. ಸದ್ರೊಬ್ಬರ ಚರಿತ್ರೆ ಅದಲ್ಲ, ಸದ್ರೊಬ್ಬರ ಚರಿತ್ರೆ ಹೆಸರು ಏನದ ರೀ? ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರ ವಿಜಯ ಲೀಲಾ ಕಲ್ಪದ್ರುಮ ಅಂತಕ್ಕಂಥ ಗ್ರಂಥ. ಅದರೊಳಗೆ ಎಷ್ಟನೇ ಭಾಗ ಇರೋದು? 14ನೇಯ ಭಾಗ ಪ್ರಾರಂಭದ. ಇವತ್ತು ಎಷ್ಟನೇದ್ರಿ? 12ನೇ ಅಧ್ಯಾಯ. 12 ಬಂತಂದ್ರೆ ಅಲ್ಲಿ ತನಕ ಚಲೋ ಇರ್ತದೆ. ಒಂದು ಲಕ್ಷ ಕೊಡ್ರಿ. ಒಂದು ಮನುಷ್ಯ ಕೆಡಲಿಕ್ಕೆ ಏನು ಕಾರಣ? ಯಾವಾಗ ಕೆಡ್ತಾರೆ ಮನುಷ್ಯರು ಹೆಚ್ಚಾಗಿ? 1 2 3 4 5 6 7 8 9 10 11 12 ವರ್ಷ ರೀ. ಇಲ್ಲಿ ಪರ್ಯಂತರವಾಗಿ ಮಕ್ಕಳು ಚೆನ್ನಾಗಿರ್ತಾರೆ. ಈಗಂತೂ ಈಗ ಬೇರೆ ಆಗ್ತದೆ, ಈಗಿನ ಬೇರೆ ಇದರೊಳಗೆ ಇದರ ಅರ್ಧ ಭಾಗದೊಳಗೆ ಹೋಗಿರ್ತಾರೆ. ಆದರೆ ಒಂದು ಹಳೆಯ ಪದ್ಧತಿ ಪ್ರಕಾರವಾಗಿ 12 ಆದಮೇಲೆ ನೀವು ಲಕ್ಷ ಕೊಡ್ರಿ. 12 ಆದಮೇಲೆ 13 ನೆನ್ಪಿಟ್ಟವ್ರಿ. 13 14 15 16 17 18 ಹದಿಹರೆಯದ ಅಂತಿರಲ್ಲ, ಇದು ಹದಿಹರೆಯದ. ಈಗ
ಈಗ ಅಕಸ್ಮಾತ್ ಮನುಷ್ಯ ಸರಿಯಾದ ದಾರಿಯೊಳಗೆ ನಡಲಿಲ್ಲ ಅಂದ್ರೆ ಈಗ ಅಕಸ್ಮಾತ್ ಮನುಷ್ಯ ಕೆಟ್ಟು ಹೋಗಿಬಿಟ್ಟದ್ರೆ ಇಡೀ ಜೀವನ ಹಾಳಾಗಿ ಹೋಗ್ತದೆ ಇಷ್ಟೊಳಗೆ. ಅದಕ್ಕೆ ಈ 18 ಮುಗಿದ ನಂತರ ಏನು ಮಾಡ್ತಾರೆ, ಸರ್ಕಾರದವ್ರು ಏನು ಮಾಡ್ತಾರೆ, ನೀವು ಹೊಡ್ಸಾಕಾಗಿ ಅಧಿಕಾರ ಕೊಡ್ತಾರೆ. ಯಾಕೆ ಅಲ್ಲಿ ತನಕ ಏನು ಅರ್ಥ ಆಗೋದಿಲ್ಲ ರೀ. ಈಗ ಬಂದು ಕೂತ್ಕೊಂಡು ಈಗ ಹೊಸದಾಗಿ ನೀವು ಬಂದು ಕೇಳಿಕ್ಕೆ ಬಂದಿರ, ಈಗ ಕೇಳುವಾಗ ಅಕಸ್ಮಾತ್ ಏನಾಗ್ತದೆ, ನಿಮಗೆ ವಿಜ್ಞಾನ ಅಧ್ಯಯನ ಮಾಡಿದಾಗ್ತದೆ. ವಿಜ್ಞಾನಕ್ಕೆ ಹೋದ್ರೆ ಒಂದು 5-6 ತಿಂಗಳು ಏನು ತಿಳಿದಿಲ್ಲ ರೀ. ಬಂದು ಕೂತಾಗ ಏನು ಹೇಳ್ರಪ್ಪ ಏನು ಹೇಳಿದ್ರು ಹೊರಗೆ ಪಾಡಿತ್ತು, ಅತ್ತಾಗ ಮಜಾ ಆಗಿತ್ತು, ಇಲ್ಲಿ ನಾವು ಏನು ತಿಳಿಲಿಲ್ಲ ತಿಳ್ಕೊಲಿಕ್ಕೆ ಹೋಗ್ಬೇಡ್ರಿ. 5-6 ತಿಂಗಳನ್ನ ಬಿಟ್ಕೊಟ್ಟು ನೀವು ವಿಜ್ಞಾನ ಆಗ ಅಧ್ಯಯನ ಮಾಡಿದ್ರೆ ಚಂದ್ರಲೋಕಕ್ಕೆ ಹೋಗ್ತೀರಿ, ಎಲ್ಲ ಕಲಿತೀರಿ, ವಿಜ್ಞಾನ ಕಲಿತೀರಿ, ಅಷ್ಟು ಶಕ್ತಿ ಇರ್ತದೆ. ಕಠಿಣ ಅನಿಸಿದ್ರು ಅದನ್ನು ಅಲ್ಲಿ ವಿಜ್ಞಾನ ಅಧ್ಯಯನ ಮಾಡೋದು ಬಿಡಬಾರ್ದು. ಕಠಿಣ ಅನಿಸಿದ್ರು ದಿನಾಲು ಬಂದು ಕೇಳೋದು ಬಿಡಬಾರ್ದು. ದಿನಾಲು ಬಂದು ತಪ್ಪದೆ ಕೇಳಿ, ಹೊರಗಿದ್ರೂ ಕೇಳ್ಕೊಳ್ರಿ, ಒಳಗಿದ್ರೂ ಕೇಳ್ರಿ, ಆನಂದವಾಗಲಿ. ಆದಮೇಲೆ ಗುರುಗಳ ಮಾತನ್ನು ಅವಶ್ಯವಾಗಿ ಕೇಳಬೇಕು. ಕೇಳಿದ್ರೆ ಚೆನ್ನಾಗಿರ್ತಿತ್ತು, ಕೇಳಲಿಲ್ಲ ಅನ್ನೋಗೋಸ್ಕರವಾಗಿ ಶ್ರೀಶೈಲ ಹಾಳಾದ ಅನ್ನೋ ವಿಷಯವನ್ನು ಶುರು ಮಾಡಿದರೆ ಎಷ್ಟನೇ ಅಧ್ಯಾಯ ರೀ? 11ನೇ ಅಧ್ಯಾಯದಲ್ಲಿ ಶ್ರೀಶೈಲ ಹಾಳಾದ. ದಿನಾಲು ಅಪ್ಪವ್ರ ಸನ್ನಿಧಿ ಬರ್ತಿದ್ರಿ, ದಿವಸ ಮಠಕ್ಕೆ ಬರ್ತಿದ್ದೆ. ಬಂದರೂ ಅಪ್ಪವ್ರ ಹತ್ತಿರ ಹೋಗಿ ನಮಸ್ಕಾರ ಮಾಡಿ ಅವ್ರ ವಿಷಯ ಕೇಳಿಲ್ಲ, ತನಗೆ ಬಂದಿರತಕ್ಕಂಥ ಸಮಸ್ಯೆ ಹೇಳಲಿಲ್ಲ. ಬಂದಿರತಕ್ಕಂಥ ಏನು ಸಮಸ್ಯೆ ಇತ್ತು ರೀ? ಶ್ರೀಶೈಲ ಏನು ಮಾಡಿದ್ರೆ, ಶ್ರೀಶೈಲ ಹೋಗಾರಪ್ಪವ್ರ ಶಿಷ್ಯನೇ ಹೌದು. ಸಿಂಧೂರಿನ ಬಂದು ಅಪ್ಪವ್ರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಅಲ್ಲಿ ಉಮ್ರಾಣಿ ಹೋಗ್ತಿದ್ದ. ಉಮ್ರಾಣಿಗೆ ಮಹಾರಾಜರವನಿಗೆ ಏನು ಮಾಡಿದ್ರು ಅಂದ್ರೆ, ಮಲ್ಲಿಕಾರ್ಜುನ ದೇವರ ಪೂಜೆಗೋಸ್ಕರವಾಗಿ ಆತನ ನೇಮಿಸಿದ್ರು. ಬಂಗಾಲಿ ಭಾವ ಅಂತಕ್ಕಂಥ 5 ಹಂಡೆ ಏನು ಮಾಡಿದ್ರಿ, ಬಂಗಾರ ತಯಾರು ಮಾಡಿ ಅದರೊಳಗೆ ಒಂದು ಹಂಡೆ ಏನು ಮಾಡಿದ್ರು ಅಂದ್ರೆ ಅದನ್ನು ಮಾರಿ ಅದರೊಳಗೆ ಸ್ವಲ್ಪ ಭಾಗವನ್ನು ಅದು ಕಟ್ಟಡಕ್ಕಾಗುವಷ್ಟು ಆಗಿ ಉಳಿದಿರ್ತಕ್ಕಂಥ ಭಾಗವನ್ನು ಏನು ಮಾಡಿದ್ರು, ಸಪ್ತಾಹ ಮಾಡಿದರು. ಇನ್ನು ಹೇಳೋ ಸ್ವಲ್ಪ ಹೆಸರು ಕಡಿಮೆ ಆಗಿತ್ತು, ಸಪ್ತಾಹ ಮಾಡಿದರು. ಒಂದು ಹಂಡೆ ಮುಗಿದು ಹೋಗ್ಬಿಡಿದ್ರು. ಇನ್ನೊಂದು ಹಂಡೆ ಏನು ಮಾಡಿದ್ರು ಅಂದ್ರೆ, ಇನ್ನೊಂದು ಹಂಡೆ ತಾವು 3 ಊರುಗಳ ಮಧ್ಯೆ ಇರ್ತಕ್ಕಂಥ ಒಂದು ಸ್ಥಾನದಲ್ಲಿ ಏನು ಮಾಡಿದರು, ಒಂದು ಹಂಡೆ ಇಟ್ಟರು. ಅದರ ಮೇಲ್ಭಾಗ ನೆಲ್ಲೊಳಗೆ ಮೇಲ್ಭಾಗ ಒಂದು ಕಲ್ಲಿಟ್ಟರು. ಎತ್ತೋ ಕತ್ತೆ ಅಂತ ಒಂದು ಎತ್ತಿನ ಚಿತ್ರ ಬರೆದ್ರು, ಇನ್ನೊಂದು ಕತ್ತೆ ಚಿತ್ರ ಬರೆದ್ರು. ಎತ್ತೋ ಕತ್ತೆ, ಯಾವಾಗ ಎತ್ತಾನೆ ಎತ್ತಿದ ನಂತರ ಅವನು ಲಾಭ ಆಗ್ತದೆ, ಯಾರು ಎತ್ತರ ಅವ್ರು ದೈವಬೇಕು ಅಂತಕೊಂಡು ಹೇಳಿ ದೈವಿದ್ದವ್ರಿಗೆ ಹತ್ತಲಿ ಅಂತ ಅಷ್ಟು ಮಾಡಿಬಿಟ್ರು. ಅವನ ಆನಂತರ ಮುಂದೆ 3 ಹಂಡೆ ಉಳಿದಲ್ರಿ. ಒಂದು ಜಾತ್ರೆ ಮತ್ತು ಗುಡಿಗೆ ಕೂಡಿ ಬಂದಾಯಿತು, ಇನ್ನೊಂದು ಅಲ್ಲಿ ಮುಚ್ಚಿಟ್ರು. ಇನ್ನು 3 ಹಂಡೆ ಉಳಿದ್ರ. ಅದನ್ನು ಮಲ್ಲಿಕಾರ್ಜುನ ದೇವಸ್ಥಾನದ ಗೋಡೆಯಲ್ಲಿ 3 ಹಂಡೆ ಇರಿಸಿದ್ರು. 3 ಹಂಡೆ ಇರಿಸಿದ್ರು. ಅಷ್ಟು ಕೂಡಿ ಕೆಟ್ಟದ್ರಿ 5 ಬಂಗಾರದ ಹಂಡೆಗಳು. ನಿಮ್ಮಲ್ಲಿ 5 ಬಂಗಾರದ ಹಂಡೆ ಇದಾವ್ರಿ. ಸತ್ತು, ಚಿತ್ತು, ನಿತ್ಯ, ಆನಂದ, ಪರಿಪೂರ್ಣ ಅಂತಕ್ಕಂಥವು ಬಂಗಾರದು. ಇದನ್ನು ತಿಳಿಯೋಗೋಸ್ಕರ ಬರಬೇಕು. ಸತ್ತು ಅಂದ್ರೇನು, ಚಿತ್ತು ಅಂದ್ರೇನು ಎಲ್ಲ ತಿಳಿಯೋಗೋಸ್ಕರವಾಗಿ ಬರಬೇಕು. ಇದನ್ನು ತಿಳ್ಕೋಬೇಕು, ಧನ್ಯರಾಗಬೇಕು. ಆದಮೇಲೆ ಹಿಂದಿನ ದಿವಸ 2-3 ಸಲ ಹೋದ. ದೇವಸ್ಥಾನಕ್ಕೆ ಹೋದ ತಕ್ಷಣದಲ್ಲಿ ಏನು ಧ್ವನಿ ಬರ್ತಿತ್ತು ರೀ, ನಾನು ಬರ್ತೀನಿ, ನಾನು ಬರ್ತಾ ಇದ್ದೀನಿ ಧ್ವನಿ ಬರ್ತಿತ್ತು. ಗುಡಿಯೊಳಗೆ ಹೋಗುವಾಗ ಬರ್ತಿತ್ತು. ಅದನ್ನು ಅಪ್ಪವ್ರ ಮುಂದೆ ಹೇಳಿಲ್ಲ. 2-3 ದಿವಸ ಆದರೂ ಅಪ್ಪವ್ರಿಗೆ ಬಂದು ನಮಸ್ಕಾರ ಮಾಡ್ತಿದ್ದ. ಗುಡಿಯೊಳಗೆ ಹೀಗೆ ಧ್ವನಿ ಬರ್ತದೆ ಅಂತ ಹೇಳಿಲ್ಲ. ಕೊನೆಗೆ ಮಹಾರಾಜರಿಗೆ ಹೋಗಿ ಹೇಳಿದ್ರಿ. ಮಹಾರಾಜರು ಅಂದರು, ಧ್ವನಿ ಬರ್ತದಂದ್ರೆ ಆಯಿತು ಶ್ರೀಶೈಲ, ಅದನ್ನು ಹೋಗಿ ಹೀಗೆ ಕೇಳು, ಏನು ಕೊಟ್ಟರು ಬರ್ತಾಯಿದ್ದಿ ಕೇಳು ಅಂತಂದ್ರಿ. ಅವ್ರು ಗುರುತಿತ್ತು. ಅವರ ಹೋಗಿ ಹೇಳಿದ, ಏನು ಕೊಟ್ಟರು ಬರ್ತಾಯಿದ್ದಿ ಅಂತ ಕೇಳಿದ. ಧ್ವನಿ ಮತ್ತು ಕೂಡಲೇ ನಿನ್ನ ಬಗಲೊಳಗಿನ 2 ಮರಿಗಳನ್ನು ಕೊಟ್ಟರು ಬರ್ತಾಯಿದ್ದೀನಿ ಅಂತ ಹೇಳಿತು. ಮತ್ತು ಮಹಾರಾಜರು ಹೋಗಿ ಹೇಳಿದ್ರು. ಹಾಗಾದ್ರೆ ಆಗಲಿ ತೊಗೊಂಡು ಮಹಾರಾಜರು ಬಂದರು. 2 ಮರಿಗಳನ್ನು ತರಿಸಿರು, ಆಡಿನ ಮರಿಗಳನ್ನು ತರಿಸಿರು. ಬಗಲೊಳಗೆ ಹಿಡ್ಕೊ ಅಂತ ಹೇಳಿದ್ರು. ಹಿಡ್ಕೊಂಡ ಒಳಗೆ ಹೋಗು ಹಾಗೆ ಅಂತ ಹೇಳಿದ್ರು. ಒಳಗೆ ಹೋಗುವ ಏನಿದ್ರಿ, ನಾನು ಬರ್ತಾಯಿದ್ದೀನಿ ಅಂತ ಹೇಳಿಬಿಡ್ತು. ಹಾಗಾದ್ರೆ ಏನು ಕೊಟ್ಟು ಬರ್ತೀವಿ ಕೇಳು ಅಂತಂದ್ರು. ಏನು ಕೊಟ್ಟು ಬರ್ತೀವಿ ಅಂದ ಕೂಡಲೇ ನಿನ್ನ ಬಗಲೊಳಗಿನ 2 ಮರಿಗಳನ್ನು ಕೊಟ್ಟು ಬರ್ತಾಯಿದ್ದೆ ಅಂಥೇಳಿ ಏನು ಮಾಡ್ತಿದ್ದು ಧ್ವನಿ ಬಂತು. ಏನು ಹೇಳ್ತಿತ್ತು, ಲಕ್ಷ್ಮಿ ಆ ಸಂಪತ್ತು ಹೇಳ್ತಿತ್ತು ರೀ. ಸಂಪತ್ತು ಮಾತನಾಡ್ತಿತ್ತು. ಸಂಪತ್ತು ಕಾಯುವಗೋಸ್ಕರವಾಗಿ ಅಲ್ಲೇ ದೇವಲೋಕದ ಕುಬೇರ ಇರ್ತಾರೆ. 12 ವರ್ಷ ಯಾವ ಸಂಪತ್ತು ಭೂಮಿಯಲ್ಲಿತ್ತು ಒಳಭಾಗದಲ್ಲಿ ನೀವೇ ಇಟ್ಟಿದ್ರು, ನಿಮಗೆ ಹಿಡಿದು ಹೊಡೆದಲ್ಲದು. ಅಲ್ಲಿ ಧ್ವನಿ, ಆ ಲಕ್ಷ್ಮೀ ಧ್ವನಿ ಬಂತು. ಧ್ವನಿ ಹೇಳ್ತದು, ನಿನ್ನ ಬಗಲೊಳಗಿನ 2 ಮರಿಗಳನ್ನು ಕೊಟ್ಟರೆ ಬರ್ತಾ ಇದ್ದೀನಿ.
ಮಹಾರಾಜರು ನಿನ್ನ ಬಗಲೊಳಗಿನ 2 ಮರಿ ಬಿಟ್ಟು ಬಿಡಪ್ಪ, 2 ಮರಿಗಳನ್ನು ಬಿಟ್ಟು ನಿನ್ನ ಮರಿಗಳನ್ನು ಬಿಡ್ತಾ ಇದ್ದೀನಿ ಬಾ ಅಂಥೇಳು, 2 ಮರಿಗಳನ್ನು ಕೊಡ್ತಾ ಇದ್ದೀನಿ ಬಾ ಅಂಥೇಳಿ ಇಷ್ಟು ಹೇಳಿದ್ರಿ. ಈಗ ಜೋರಿಗೆ ದಡ ದಡ ದಡದ ಸೇಮ್ ಧ್ವನಿ ದಡ ಕಡಲ್ ಅಂತ ಸಿಡ್ಲು ಹೊಡೆದಂತೆ ಧ್ವನಿ ಬಂದು ಒಳಭಾಗದ ಗೋಡೆ ಬಿಚ್ಚಿ ಕೆಳಗೆ ಬಿದ್ದು ಬಿಡ್ತೀರಿ. ಗುಡಿ ಒಳಗಿನ ಗೋಡೆ ಬಿಚ್ಚಿ ಕೆಳಗೆ ಬಿತ್ತು. ಒಳಭಾಗದ 3 ಬಂಗಾರದ ಹಂಡೆಗಳು ತೆರೆದುಬಿಟ್ಟು ಮಹಾರಾಜ ಯಾರಲ್ಲಿ ಕರೆದುಬಿಟ್ರಿ. ತಕ್ಷಣ ಎಲ್ಲರೂ ಬಂದರು. ಹೋಗಿ ಅವ್ರ ಮನೆಗೆ ಹೋಗಿ ಏನು ತೊಗೊಂಬರಿ, ರಥ ತೆಗೆದುಕೊಂಬರಿ, ರಥದೊಳ ಭಾಗದಲ್ಲಿ ಇದನ್ನೆಲ್ಲ ಹೇರಿ ತೆಗೆದುಕೊಂಡು ಹೋಗಿ ತೆಗೆದುಕೊಂಡು ಹೇಳಿದ್ರಿ. ಗಾಡಿ ಅದನ್ನು ತರಿಸಿ ಆ ಬಂಗಾರದ 3 ಹಂಡೆಗಳು ತೆಗೆದುಕೊಂಡು ಹೋದರು. ಶ್ರೀಶೈಲ ಇಲ್ಲೇ ಉಳಿದ. ಶ್ರೀಶೈಲ ಉಳಿದ ನಂತರ ಶ್ರೀಶೈಲ ಹೊರಳಿ ಮಾತಾಡಿಸಲಿಲ್ಲ ಯಾರು, ಮಹಾರಾಜ ಇಲ್ಲ, ಮಹಾರಾಣಿಯರು ಯಾರೂ ಇಲ್ಲ. ಬಂಗಾರ ಕಡೆ ಹೋಗ್ಬಿಡ್ತು. ಬಗಲೊಳಗೆ ಮರಿ ಇಲ್ಲಿ ಬಿಟ್ಬಿಟ್ರು. ಮರಿಗೇನೋ ಇಲ್ಲ, ಮರಿ ಮ್ಯಾ ತೊಗೊಂಡು ಇಲ್ಲಿ ಬಂದಿರೋ ಆ ಕಡೆ ಹೋಗಿಬಿಟ್ಟು ಅದು ಊರು. ಅಲ್ಲಿ ಹೋದು ಕೊನೆಗೆ ಅಪ್ಪವ್ರಿಗೆ ಹೋಗಿ ಸಮಯ ಮೀರಿದ ಮೇಲೆ ಭಾಳ ಕೆಡಕನಿಸ್ತ್ರಿ. ಹೊರಳಿ ಮಹಾರಾಜರನ್ನು ನೋಡಲಿಲ್ಲ ಸಹಿತ ಬಂಗಾರ ಹಂಡೆ ತೊಗೊಂಡೋದ್ರು. ಮಾತು ಕೂಡ ಆಡಿಸಲಿಲ್ಲ ಅಂತ ಕೆಡಕನಿಸಿ ಆಗ ಒಂದು ಸ್ವಲ್ಪ ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತ ಹೇಳ್ತಾರೆ. ಕೆಟ್ಟ ಅಂತಾರೆ, ಬುದ್ಧಿ ಬಂದರೆ ಕೆಟ್ಟ ಇರ್ತಾರೆ, ಏನು ಮಾಡೋದು, ಅದಕ್ಕೆ ಮರಳಿ ಸರಿ ಆಗಬೇಕು. ಆಗೋದು ಭಾಳ ಕಠಿಣ ಇರ್ತದೆ. ಸರಿಯಾದ ದಾರಿ ನಡೆದ್ರೆ ಆಗಲೂ ಕೂಡ ದಾರಿ ಇರ್ತದೆ. ಆದರೆ ಈಗಿನ ಒಂದು ವಾರದಲ್ಲಿ ಸರಿಯಾಗಲಿಲ್ಲ. ಅಪ್ಪವ್ರ ಹತ್ರ ಹೋಗಿ ಅಪ್ಪವರೇ ಹೀಗಾಯಿತು ಮಹಾರಾಜನನ್ನು ಮರಳಿ ಕೂಡ ನೋಡಲಿಲ್ಲ. ಬಗಲೊಳಗೆ ಮರಿ ಬಿಡೋದು ಹೇಳಿ ಬಿಟ್ಟೆ ಹೇಳಿದರು. ಬಂಗಾರದ ಹಂಡೆಗಳು ತೆರೆದುಬಿಟ್ಟು ಗೋಡಿ ಬಿದ್ದು ತೆಗೆದುಕೊಂಡು ಹೋಗಿಬಿಟ್ರಪ್ಪ ಅವ್ರ, ನನ್ನ ಕಡೆ ನೋಡಲಿಲ್ಲ ಕೂಡ ಅಂತ ಗುರು ಹೇಳಿದರು. ಶ್ರೀಶೈಲ ಅದು ಮೋಸ. ಯಾರಿಗೆ ಮೋಸ? ನಿನಗಾಯಿತು. ರಾಜರಿಗೆ ಮೋಸ ಇರಲಿಲ್ಲ, ಯಾರಿಗೂ ಮೋಸ ಇರಲಿಲ್ಲಪ್ಪ, ನಿನಗೆ ಮೋಸ ಆಯಿತು. ನಿನಗೆ ಅದರ ಅರ್ಥ ಆಗಲಿಲ್ಲ. ಯಾವಾಗ ಮನುಷ್ಯ ಒಳ್ಳೆಯ ಸಮಯದೊಳಗೆ ಒಳ್ಳೆಯ ಸಮಯದೊಳಗೆ ತಿಳ್ಕೊಳ್ಳೋದು ಬರಲಿಲ್ಲ ಅಂದ್ರೆ ಸಮಯಕ್ಕೆ ಹೋದ ಸಮಯವನ್ನು ಕಳ್ಕೊಂಡು ಬಿಟ್ರೆ ಮುಂದೆ ಆ ಸಮಯ ಬರ್ತದೋನಿಲ್ಲ. ಸಮಯದಲ್ಲಿ ಹಾನಿನೂ ಆಗ್ತದೆ, ಒಂದು ಕ್ಷಣದೊಳಗೆ ಹಾನಿನೂ ಆಗ್ತದೆ, ಒಂದು ಕ್ಷಣದ ಲಾಭನೂ ಆಗ್ತದೆ. ಸಮಯ ನಿಮಗಾಗಿ ಕಾಯ್ದಿಲ್ಲ ರೀ, ಸಮಯಕ್ಕಾಗಿ ನಾವು ಕಾಯ್ಬೇಕು, ನಾವು ಕಾಯ್ಕೋಬೇಕು. ಅಪ್ಪವ್ರು ಹೇಳಿದರು, ಶ್ರೀಶೈಲ ಮಹಾರಾಜ ಹೇಳಿದರು ನಿನ್ನ ಬಗಲೊಳಗಿನ ಮರಿಗಳನ್ನು ಬಿಡು ಬಾ ಅಂತ ಹೇಳಿದ್ರು. ಬಗಲೊಳಗಿನ ಮರಿಯನ್ನು ನೀನು ಬಿಟ್ಟೆ. ಮರಿ ತಮ್ಮ ಸ್ಥಾನಕ್ಕೆ ಹೋಗ್ಬಿಟ್ಟು ಅದು ಬೇಡಿದ್ದು ಆಡಿನ ಮರಿಗಳನ್ನಲ್ಲಪ್ಪ. ನಿನ್ನ ಬಗಲೊಳಗಿನ ಮರಿ ಅಂದ್ರೆ ನಿನ್ನ ಮಕ್ಕಳನ್ನು ಬೇಡಿದ ಸಂಪತ್ತು. ನಿನ್ನ ಮರಿಗಳು ತೀರ್ಕೊಂಡು ಹೋಗಿಬಿಡಿದವು. ಮಕ್ಕಳು ಸತ್ತು ಹೋಗ್ಯಾವ. ದುಃಖ ಮಾಡ್ತಾ ಮನೆಗೆ ಹೋದ್ರಿ. ಹೋಗುವಷ್ಟರೊಳಗೆ ಜನರು ಅಪಾರವಾಗಿರ್ತಕ್ಕಂಥ ಜನರು ಕೂಡ್ಯಾರ, ದುಃಖ ಮಾಡ್ತಾ ಇದ್ದಾರೆ. ಹೋದ್ ಕೇಳ್ತಾನೆ, 2 ಮಕ್ಕಳು ಏಕಾಲಕ್ಕೆ ಬಿದ್ದು ಸತ್ತು ಹೋಗ್ಬಿಟ್ಟು, ಒಮ್ಮೆ ಬಿಟ್ಟಿಲ್ರಿ, ಒಮ್ಮೆ ಸತ್ತು ಹೋಗ್ಬಿಟ್ಟು. ಶ್ರೀಶೈಲ ಹೀಗಾಯಿತು ಅಂದಾಗ ಇವರು ದುಃಖ ಮಾಡ್ರು, ಅವರು ದುಃಖ ಮಾಡ್ರೆ ಹೋದ ಸಮಯ ಬರ್ತದೆ. ಅದಕ್ಕೆ ಮಾನವ ಜನ್ಮ ಬಂದದ. ಮಾನವ ಜನ್ಮನ ಹಾಳು ಮಾಡಿಕೊಂಡು ಹೋದಂತರ ನಾವು ಮತ್ತೆ ಮನುಷ್ಯರಾಗಿ ಹುಟ್ಟಿ ಬರ್ತೀವಿ ಅನ್ನೋದಿಲ್ಲ ರೀ. 84 ಜನ್ಮದ ಯಾವ ಜನ್ಮ ಬರ್ತವೆ ಹೇಳಿಕ್ಕೆ ಹೋಗೋದಿಲ್ಲ. ಇದು ಸಮಯ ಇದ್ದಾಗ ನಾವೇನಾದ್ರೂ ಸಫಲತೆ ಮಾಡ್ಕೋಬೇಕು. ಇಲ್ಲಿ ಹೀಗಾಯಿತು. ಇದರ ಆಚೆಗೆ ಇನ್ನೊಂದು ಭಾಗ ಉಳಿದಿತ್ತು. ಅಂದರೆ ಬಂಗಾರ ಹೋಗಿಬಿಡ್ತಲ್ಲ ರೀ, ಬಂಗಾರ ಅದಕ್ಕೆ ಅತಿ ಆಸೆ ಇರ್ತಲ್ಲ, ಅದು ಕೆಟ್ಟದ್ದು ಮನುಷ್ಯನಿಗೆ. ಆಶಯ ಬದ್ಧತೆ ಲೋಕ ಅಂತ. ಆಶೆಯಿಂದ ಜಗತ್ತು ಕೆಟ್ಟು ಹೋಗಿದಪ್ಪ. ಆಶೆ ಅನ್ನೋದು ಒಳ್ಳೆಯದಲ್ಲ. ಆಶೆಯಿಂದಲೇ ಮನಕ್ಕೆ ಬಂಧನ, ಆಶೆ ಅಳೆಯಲು ಮುಕ್ತಿಯೋ. ಆಶೆ ಗುರು ರಂಗನಲ್ಲಿಡು ಈಶನಾಗುವೆ ಸಂತತ. ಆಶೆಯಿಂದ ಮನುಷ್ಯರೆಲ್ಲ ಹಾಳಾಗಿ ಹೋಗ್ತಾ ಇದ್ದಾರೆ. ಆಶೆಯನ್ನು ಕಳ್ಕೊ. ಆಶೆಯನ್ನು ಗುರುಗಳ ಪಾದದಲ್ಲಿಡು. ನೀನು ಭಗವಂತನಾಗ್ತಾ ಇದ್ದಿ, ಈಶನಾಗುವೆ ಸಂತ. ಯಾವಾಗಲೂ ಭಗವಂತನಾಗ್ತಾ ಇದ್ದೀಪ್ಪ, ಭಗವಂತ ಆಗ್ತಾ ಇದ್ದಿ. ಆಶೆಯನ್ನು ತ್ಯಾಗ ಮಾಡು. ಗುರುಗಳ ಪಾದದಲ್ಲಿ ನಿನಗೆ ಆಸೆ ಇರಲಿ, ಶಾಸ್ತ್ರ ಪುರಾಣಗಳಲ್ಲಿ ಆಸೆ ಇರಲಿ, ಭಕ್ತಿ ಇರಲಿ, ನೀವು ಉದ್ಧಾರ ಆಗ್ತಾ ಇದ್ದಿ ಅಂತಕೊಂಡು ಹೇಳ್ತಾರೆ. ಮಹಾರಾಜ ಆಶೆಗೆ ಇವ್ರು 2 ಮಕ್ಕಳನ್ನ ಕೊಂತ ಪಾಪ ಯಾರಿಗೆ ಹೋಗ್ತದ? ಇವ್ನು 2 ಮಕ್ಕಳು ಸತ್ತು ಪಾಪ ಯಾರಿಗೆ ರೀ? ಮಹಾರಾಜ ಹೋಗ್ತಲ್ಲ. ಅವನ ಮಕ್ಕಳು ಸಾಯ್ತಾ ಗುರ್ತದ, ರಾಜನಿಗೆ ಗುರ್ತದ. ಆದರೂ ಅವನ ಮರಿಗಳನ್ನು ಕೊಂಡಕ್ಕೆ ಹಚ್ಚಿದ. ಅವನ ಮಕ್ಕಳು ಹಾನಿ ಆಗ್ತದನ್ನು ಗುರ್ತದ, ಆದರೂ ಅವನು ಹೊರಳೆ ಮಾತಾಡ್ಸಲಿಲ್ಲ ಸಹಿತ ರೀ. ಬಂಗಾರ ತೆಗೆದುಕೊಂಡು ಹೋದ. ಅದು ಇನ್ನೊಬ್ಬರಿಗೆ ಹಾನಿಯನ್ನು ಉಂಟು ಮಾಡಿರ್ತಕ್ಕಂಥ, ತನಗೆ ಸಲ್ಲದೇ ಇರತಕ್ಕಂಥ ಸಂಪತ್ತಿದ್ರೆ ಏನಾಯ್ತಂದ್ರೆ ಸಂಪತ್ತು ತೆಗೆದುಕೊಂಡು ಹೋದ ಮಹಾರಾಜ. ಹೋಗಿ
ಅಲ್ಲಿ ಮನೆಯೊಳಗೆ ಇರಿಸಿದ ನಂತರ ಅಲ್ಲಿ ಒಂದು ನೆಲಮನೆ ಐತ್ರಿ. ನೆಲಮನೆ ಒಳ ಭಾಗದಲ್ಲಿ ಏನು ಮಾಡಿದ ಅಂದ್ರೆ ಗಾಡಿ ಹಾರಿತು ನೋಡಿ, ಗಾಡಿ ಹಾರಿ. ಅಂಥ ಗಾಡಿ ಹಾರಿಯನ್ನು ಹೀಗಿರಿಸಿ ಅದಕ್ಕೆ ಸರಪಳಿಗಳನ್ನು ಹಾಕಿದ್ರು. ಸರಪಳಿ ಹಾಕಿ ಈಗ ತೂಗುವಂತೆ ಜೋತ್ಬಿಟ್ರು ಸಂಪತ್ತನ್ನು. 3 ಹಂಡೆಗಳು ಈಗ ಜೋತ್ಬಿಟ್ರು. ಅವು ತಂತಾನು ತೂಗ್ಲಿಕ್ಕತ್ತವು, ಹಾಕಿ ಹೋಗ್ಬಿಟ್ಟು ತೂಗದ ಪ್ರಾರಂಭ ಆತವು. ತೂಗ್ಲಿಕ್ಕತ್ತದು. ಮಹಾರಾಜ ಇಟ್ಟನ್ನು ಕೇಳಿದ್ರು, ಇಟ್ಟು ಅಂತ ಹೇಳಿದರು. ಹೋಗಿ ಸಂತೋಷಪಟ್ಟು ರಾಜ, ಓ ನನಗಿಷ್ಟು ಬಂಗಾರ ಸಿಗ್ತದೆ. ಹೋಗಿ ಸಂತೋಷಪಟ್ಟು ರಾಜ ಮೇಲ್ಭಾಗ ಮುಚ್ಚಿದ ಪರಾತ ತೆಗೆದು ನೋಡ್ತಾರೆ. ಒಳಭಾಗದ ಒಮ್ಮಿಂದ ಬಸ್ ಅಂತ ಸರ್ಪಳಿದ್ವು. ಏನಿದ್ದು ರೀ? ಸರ್ಪ ಎದ್ದುಬಿಟ್ಟು ಹಂಡೆದೊಳಗೆ ಬಂಗಾರ ಸರ್ಪ ಆಗಿಬಿಡ್ತು. ಕಚ್ಚಲಿಕ್ಕೆ ಬಿದ್ದು ರಾಜ ಶಿಂಬ್ರಿಕಿ ಬಿದ್ದುಬಿಟ್ಟ. ಇನ್ನೊಬ್ಬರು ಸಂಪತ್ತು ಅನುಕೂಲ ಆಯ್ತು ರೀ. ಆಗ ಹೇಳಿದ, ಅಚ್ಚಗಡಿಯನ್ನು ನೋಡೋಣ, ಅದರ ಬಂಗಾರ ಇರ್ಬೋದು. ಆಸೆ ಕೆಟ್ಟರು ಮನುಷ್ಯರಿಗೆ. ಇಲ್ಲಿ ಸರ್ ಬಂತು, ಮುಚ್ಚಿರು. ಇನ್ನೊಂದು ಅದರೊಳಗರೆ ನೋಡೋಣ, ಅದರೊಳಗೆ ನೋಡೋಕೆ ಹೋದ್ರಿ ಚೋಳಗಳು ಹೀಗೆ ಕೊಂಡಿ ಮಾಡಿಕೊಂಡು ಒಳಗೆ ಬಂದು ಬಿಟ್ರಿ. ಒಮ್ಮೆ ಈಗ ಹೊರಗೆ ಬರಿಕೋದು, ಮುಚ್ಚಿರ್ರಿ. ಮತ್ತೊಂದ್ರೆ ನೋಡ್ರಿ, ಅದರೊಳಗರೆ ನೋಡ್ರಿ ಅಂದ್ರಿ. ಅದರೊಳಗೆ ಎಲ್ಲ ಕಲ್ಲಿದ್ದಲಿ ಏನ್ರಿ? ಕಲ್ಲಿದ್ದಲಿ ಆಗಿಬಿಟ್ಟದು. ಇದ್ರಿ ಒಂದು ಸರ್ಪಗಳು, ಒಂದು ಚೋಳುಗಳು, ಇನ್ನೊಂದ್ರೊಳಗೆ ಕಲ್ಲಿದ್ದಲಿ. ರಾಜನಿಗೆ ದಕ್ಕಿತೇನು? ದಕ್ಕಿತ್ರಿ? ದಕ್ಕಲಿಲ್ಲ. ಏಕೆಂದ್ರೆ ರಾಜ ಏನು ಮಾಡಿದರು? ಯಾರು ಅನುಕೂಲ ಮಾಡಿದ್ರು ಅವ್ರ ಮಕ್ಕಳೇನು ಮಾಡಿದ್ರಿ? ಬಲಿ ಕೊಟ್ಟರು. ಅಷ್ಟೇ ಅಲ್ಲ, ಸಂಪತ್ತು ಗಳಿಸಿದವರು ಬೇರೆ ರೀ. ದೇವರ ಸ್ಥಾನದಲ್ಲಿ ಇರಿಸಿದ್ದ ಸಂಪತ್ತದು, ದೇವರ ಸ್ಥಾನದಲ್ಲಿ ಇರಿಸ್ತಕ್ಕಂಥ ಸಂಪತ್ತನ್ನು ದೇವರಿಗೆ ವ್ಯಯ ಮಾಡಬೇಕಾಗಿತ್ತು. ಅದನ್ನು ಎಲ್ಲಿ ಹೋಗ್ತದು? ಅರಮನೆಗೆ ಹೋಗ್ಬಿಡ್ತು. ಕುಬೇರ ದೇವರು ಹೇಳಿದರು, ಮಹಾರಾಜ ನಿನ್ನ ಸ್ವಾರ್ಥ ಬುದ್ಧಿಗೋಸ್ಕರವಾಗಿ ನಿನಗೆ ಸಂಪತ್ತು ಸಿಗೋದಿಲ್ಲ ಸಂಪತ್ತು ಅಂತ ಹೇಳಿದರು. ಒಂದ್ಸಲ ಮತ್ತೆ ಅಪ್ಪ ಅವರು ಬರಮಾಡಿಕೊಂಡು ಅರಮನೆಗೆ ಹೇಳಿದ, ಗುರುಗಳೇ ಸಂಪತ್ತು ಹೀಗಾಗ್ಯದ. ಒಂದರಲ್ಲಿ ಘೋರ ಸರ್ಪಗಳವ, ನಾಗರಹಾವುಗಳು, ಇನ್ನೊಂದರಲ್ಲಿ ವೃಶ್ಚಿಕಗಳು, ಚೋಳಗಳವ, ಇನ್ನೊಂದರಲ್ಲಿ ಏನಾಗಿದ್ರಿ ಕಲ್ಲಿದ್ದಲಿ ಆಗ್ಯದ. ಹೀಗಿದ್ದೀರಪ್ಪ ಅವ್ರು ಅಂತ ಹೇಳಿದ್ರೆ ಗುರು ಹೇಳಿದರು, ಮಹಾರಾಜ ನಿನ್ನ 7ನೇ ತಲೆಮಾರವ್ರು ದಕ್ತದ. ಯಾರಿಗೆ? ನಿನ್ನ 7ನೇ ತಲೆಮಾರವ್ರು ದಕ್ತದ ಅಥವಾ 8ನೇ ತಲೆಮಾರದವ್ರು ದಕ್ತದ. ಅದು ನಿನಗೆ ಅದು ದಕ್ಕೋದಿಲ್ಲ. ನೀನು ಮನೆ ಹೇಳಿ ನೋಡು, ಮಾಡಿನೊಳಗೆ ಹಿಡಿದು ನೋಡಿ ಸತ್ತೋಗೋದು. ನನ್ನ ಸಂಪತ್ತು ಇಷ್ಟದ, ಅದು ತೂಕೋತ ಆನಂದ ಕೂತಿರ್ತದ. ನೀನು ನೋಡು, ಹಬ್ಬಕ್ಕೆ ಯುಗಾದಿಗೆ ತೆಗೆದು ಪೂಜಾ ಮಾಡಿಸು. ಪೂಜಾ ಮಾಡ್ಲಿಕ್ಕೆ ಹೋದ್ರೆ ಏನಿಲ್ಲ ರೀ, ಪೂಜಾ ಮಾಡ್ರಿ ಏನಿಲ್ಲ, ಬಂಗಾರ ಕೈ ಹಾಕಿರಿ ಬಂದ್ಬಿಡುತ್ತೆ. ಅದಕ್ಕೆ ಅದರ ಸೇವಕ ಅಷ್ಟ, ಅದ್ರ ಯಜಮಾನ ಅಲ್ಲ. ಅದರ ಯಜಮಾನ ರಾಜ ಇದ್ದ ಅನ್ನೋದು ಯಜಮಾನ ಅಲ್ಲ. ಅದಕ್ಕಾಗಿ ಹಾಗೆ ಬಂದಿರತಕ್ಕಂಥ ಸಂಪತ್ತು ಹಾಗೆ ಇದ್ಕೊಂಡು ಅವನಿಗೆ ಪಾಪ ಮಾಡಿಸಿರ್ತಾವೆ. ಈ ಮಹಾರಾಜನದು ಪುಣ್ಯ ಮಾಡಿಸಲೇ ಇಲ್ಲದು. ಅವ್ರ ಸಂಪತ್ತನಲ್ಲ, ಅದು ಇನ್ನೊಬ್ಬರ ಸಂಪತ್ತನ್ನು ತೆಗೆದುಕೊಂಡು ನಾವು ಸುಖವಾಗಿರ್ತಾ ಇದ್ದೀವಿ, ಹಾಗೆ ಮಾಡ್ತಾಯಿದ್ದೀವಿ, ಹೀಗೆ ಮಾಡ್ತಾಯಿದ್ದೀವಿ ಅಂದ್ರೆ ಹೇಗೂ ಮಾಡೋದಿಲ್ಲ ರೀ, ಕೊನೆಗೆ ಹಾನಿ ಆಗ್ತದೆ. ಅದಕ್ಕಾಗಿ ಇನ್ನೊಬ್ಬರ ಸಂಪತ್ತನ್ನು ತೆಗೆದುಕೊಳ್ಬೇಕಂತಕ್ಕಂಥ ಬುದ್ಧಿ ಯಾರಿಗೆ ಬರಬಾರ್ದು. ಚೆನ್ನಾಗಿ ಬೆವರು ಸುರಿಸಿ ದುಡಿರಿ, ಅದರ ಫಲವನ್ನು ಪಡೀರಿ, ಒಳ್ಳೆ ಇರ್ತದೆ. ಅದು ಗುರುಗಳಿಗೆ ತಗ್ತದೆ ರೀ, ನಿಮಗೂ ತಗ್ತದೆ, ತಾಯಿಗೆ ತಗ್ತದೆ, ತಂದೆಗೆ ತಗ್ತದೆ, ಮಕ್ಕಳಿಗೆ ತಗ್ತದೆ, ಮೊಮ್ಮಕ್ಕಳಿಗೆ, ಎಲ್ಲರಿಗೂ ತಗ್ತದೆ. ಅದು ಇದು ಹಾಗೆ ಬಂದಿರ್ತದೆ ನೋಡ್ರಿ, ಹಾಗೆ ಬಂದದ್ದು ಹಾಗೆ ಹೋಗ್ತದೆ. ನಿಮ್ಮನ್ನು ಹಾಗೆ ಕಳಿಸೋದು, ಇದ್ದಕ್ಕೆ ಕಳ್ಸೋದು, ಕಸ್ಕೊಂಡು ಕಳಿಸೋದು. ನೀವು ಕೇಳಿದ್ರ ವಿಷಯ, ಒಂದು ಅರಮನೆಯಲ್ಲಿ ಒಬ್ಬರು ಯುವರಾಣಿ ಅಂದರೆ ರಾಜನ ಮಗಳು ಇನ್ನೊಂದು ರಾಜನಿಗೆ ಆ ವಯಸ್ಸಿನ ಕುಡಿತಕ್ಕಂಥ ಮಗಳನ್ನು
ಲಗ್ನ ಮಾಡಿಕೊಟ್ರು ಇನ್ನೊಬ್ಬ ರಾಜನಿಗೆ, ಯುವರಾಜನಿಗೆ ಲಗ್ನ ಮಾಡಿಕೊಟ್ರು. ಆಮೇಲೆ ಅಲ್ಲಿ ಹೋದ್ರಿ ಆ ಮನೆಯೊಳಗೆ. ಹೋದ ನಂತರ ಆ ಹೆಣ್ಮಗಳಿಗೆ ದುಃಖ ತಪ್ಪಲಿ ದಿನ ನೋಡಿದ್ರಿ ಕೂತ್ಕೊಂಡು. ರಾಜ ತಂಗಿ ಏನು ಕೇಳ್ತಾ ಇದ್ದೀಯಮ್ಮ, ಏನಾಗಿದೆ, ಏನು ಕೊರತೆ ಆಗಿದೆ? ಅರಮನೆ ಅದ, ಅರಮನೆಯೊಳಗೆ ಏನು ಕೊರತೆ ಇದೆ? ಎಲ್ಲ ಏನೆಲ್ಲದ ಬಂಗಾರದ ಪಾತ್ರೆ ಪ್ರಸಾದ ತಯಾರು ಮಾಡ್ತಾರೆ, ಅಡುಗೆ ತಯಾರು ಮಾಡ್ತಾರೆ, ಬಂಗಾರದ ಪಾತ್ರೆ ಊಟಕ್ಕೆ ಕೊಡ್ತಾರೆ. ಇಲ್ಲಿ ಅತ್ಯಂತ ಶ್ರೇಷ್ಠವಾದಂಥ ಎಲ್ಲ ವಸ್ತುಗಳದಾವ, ಏನೆಲ್ಲ ಅನುಕೂಲ ಅದ, ಬೇಡಿದ್ದೆಲ್ಲ ಅದ, ಏನೆಲ್ಲದ, ನಿನಗೇನು ಕೊಡ್ತದೆ, ಏಕೆ ದುಃಖ ಮಾಡ್ತಾ ಇದ್ದೆ ಅಂತ ಕೇಳಿದ್ರೆ ಆ ಹೆಣ್ಣುಮಗಳು ಹೇಳಿದರು, ಮಾವನವರೇ ನನಗೆ ತಂಗಳು ಊಟಕ್ಕೆ ಕೊಡ್ತಾರೆ. ಏನು ಕೊಡ್ತಾರೆ? ತಂಗಳನ್ನ ಊಟ ಕೊಡ್ತಾರೆ, ತಂಗಳು ಅನ್ನೋವನ್ನು ಊಟಕ್ಕೆ ಕೊಡ್ತಾರೆ. ಅವ್ರು ಹೇಳಿದರು, ಇಲ್ಲರಿ ತಂಗಳನ್ನ ಕೊಟ್ಟಿಲ್ಲ, ಬಿಸಿಯನ್ನ ಕೊಡ್ತಾ ಇದ್ದೀವಿ. ಅಡುಗೆ ಮಾಡೋರು ಹೇಳಿದರು ಬಿಸಿಯನ್ನ ಕೊಡ್ತಾ ಇದ್ದೀವಿ. ಹೇಗದು? ದುಃಖ ಸುಮ್ಮನೆ ಮಾಡ್ತಾರ ನನ್ನ ಸೊಸೆ ಅಂತ ತಗೊಂಡು ನಾನು ಬರ್ತಾಯಿದ್ದೆ ಹೇಳ್ರಿ ಅಂತ ಹೇಳಿದ್ರು. ಬಿಸಿಯನ್ನವನ್ನು ನೀಡಿದ್ರಿ ಮುಂದಿಟ್ಕೊಂಡು, ಮಾವನವರೇ ನಾನು ತಂಗಳನ್ನ ಕೊಡ್ತಾರೆ ಹೊಳಿಕತ್ತರಿ. ಮತ್ತು ಬೇರೆ ನೀಡಿದರು, ಮತ್ತು ಬೇರೆ ಯಾವುದು ನೀಡಿದ್ರು ಕೂಡ ತಂಗಳನ್ನು ಕೊಡ್ತಾರೆ, ತಂಗಳನ್ನು ಕೊಡ್ತಾರೆ. ದಿನಾಲು ತಂಗಳನ್ನೋದು ಈ ಮನೆಯಲ್ಲಿ ತಂಗಳನ್ನ ದುಃಖ ಮಾಡ್ಲಿಕ್ಕತ್ತೀರಿ. ಮಾವನಿಗೆ ಸಾಕಾಯಿತು, ಪತಿಯರಿಗೆ ಸಾಕಾಯಿತು, ಅತ್ತೆಗೆ ಸಾಕಾಯಿತು, ಭಾವನವ್ರಿಗೆ ಸಾಕಾಯಿತು, ಎಲ್ಲರಿಗೂ ಸಾಕಾಯ್ತಾರೆ. ದಿನಾಲು ಅಳುದ್ರಿ. ಊಟ ಮಾಡೋದು ಬಂತವ್ರು ತಂಗಳನ್ನ ಕೊಡ್ತಾರೆ, ತಂಗಳನ್ನ ಕೊಡ್ತಾರೆ, ದುಃಖ ಮಾಡ್ಲಿಕ್ಕತ್ತಳು. ಒಂದು ದಿವಸ ಆ ಅರಮನೆ ಮಹಡಿ ಮೇಲೆ ಮಹಾರಾಜ ನಿಂತಿದ್ರು. ಕೆಳಭಾಗದಲ್ಲಿ ಒಂದು ದಾರಿಯಿಂದ ರಾಜ ಬೀದಿಯಲ್ಲಿ ಒಬ್ಬರು ಮಹಾತ್ಮರು ಹೊರಟಿದ್ರು. ಅವ್ರನ್ನ ನೋಡಿ ಭಾಳ ಸಂತೋಷ, ಸಾಕ್ಷಾತ್ ಭಗವಂತನ ಇದ್ದಾರೆ ಅಂತ ಅನಿಸ್ತೀನಿ. ಅಲ್ಲಿ ನೋಡ್ತಕ್ಕಂಥವ್ರಿಗೆ ಅವ್ರ ಗುರುಗಳಿಗೆ ನಮಸ್ಕಾರ ಮಾಡಿ ಓಡಿ ಬಂದು, ಮಹಾರಾಜರೇ ಅಲ್ಲಿ ಸಾಕ್ಷಾತ್ ಭಗವಂತರ ಒಬ್ಬರು ಮಹಾತ್ಮರಿದ್ದಾರೆ, ಅವ್ರು ಕರ್ಕೊಂಡು ಬಂದರೆ ಬಹುಶಃ ತಮ್ಮ ಸಮಸ್ಯೆ ಪರಿಹಾರ ಆಗ್ಬೋದು, ತಮ್ಮ ಸೊಸೆ ದಿನಾಲು ದುಃಖ ಮಾಡ್ತಾ ಇದ್ದಾರಲ್ಲ ಆ ದುಃಖ ಪರಿಹಾರ ಆಗ್ಬೋದು ಅಂತಕೊಂಡು ಹೇಳಿ ಹೇಳಿದ್ರಿ. ಹೇಳಿದ್ದಾರೆ ಮಹಾರಾಜನು ಓಡಿ ಬಂದರು, ಹೋಗಿ ನಮಸ್ಕಾರ ಮಾಡಿ ಸಾಷ್ಟಾಂಗ ನಮಸ್ಕಾರ ಮಾಡಿದರು. ಊರಳೆ ನಮ್ಮ ಅರಮನೆಗೆ ದಯಮಾಡಿಸಬೇಕು ಅಂತ ಆಗಲಿ ಅಂತ ತಿಳ್ಕೊಂಡು ಮಹಾತ್ಮರು ಬಂದರು. ಸ್ನಾನ ಆಯಿತು, ಪೂಜೆ ಆಯಿತು, ಎಲ್ಲ ಆಯಿತು. ಇನ್ಮೇಲೆ ಪ್ರಸಾದ ಮಾಡಬೇಕು. ಪ್ರಸಾದಕ್ಕೆ ಶುದ್ಧ ಮಾಡಿದರು. ಬಿಸಿ ಬಿಸಿ ಪ್ರಸಾದ ರೀ ಅರಮನೆ ತಂದು ಪ್ರಸಾದ ಬಂಗಾರದ ಪಾತ್ರೆಯಲ್ಲಿ, ಬಂಗಾರದ ಪಾತ್ರೆ ಎಲ್ಲ ವಸ್ತುಗಳು ಉತ್ತಮ ಇರ್ತದೆ, ಎಲ್ಲ ವಸ್ತುಗಳು ನೀಡಿ ಮುಂದೆ ತಂದು ಇರಿಸಿದ್ರು. ಮಹಾರಾಜ ಪ್ರಸಾದ ಎಲ್ಲ ಸಿದ್ಧ ಮಾಡಿ ನೀಡಿ ಎಲ್ಲ ಅನುಕೂಲ ಮಾಡಿದ್ರಿ. ಮುಂದೆ ಇದ್ದಾರೆ, ಸ್ವತಃ ತಾನೇ ಮಹಾರಾಜ ನೀಡ್ತಾ ಇದ್ದಾನೆ. ಗುರುಗಳು ಬಂದಿದ್ದಾರೆ ತಗೋ. ಗುರುಗಳು ಮಹಾರಾಜರ ಸೊಸೆ ಅಲ್ರಿ. ಮಹಾರಾಜರು ಸೊಸೆ ದುಃಖ ಮಾಡ್ತಾರೆ, ನನಗೆ ತಂಗಳನ್ನ ನೀಡ್ತಾರೆ ತೊಳ್ತಿದ್ರು. ಇವರು ಮಹಾರಾಜರು, ಇವ್ರು ಗುರುಗಳಲ್ರಿ, ಸನ್ಯಾಸಿಗಳು. ಅವ್ರಂದರು, ಹೇ ಮಹಾರಾಜ, ತಂಗಳನ್ನ ಉಣ್ಣು ಅಂತ ಕಾಣ್ತಾ ಇದ್ದೀನಿ ನಿನಗೆ, ನಾನು ತಂಗಳವನ್ನು ಯಾವ ಕಾರಣ ನೀಡಿ ನೀನು ಅಂತ ಹೇಳಿದರು. ನೀನು ತಂಗಳನ್ನು ಉಣ್ತಕ್ಕಂಥವ್ರು, ನಾವು ಬಿಸಿಯನ್ನು ಊಟ ಮಾಡ್ತಕ್ಕಂಥವ್ರು ಮಹಾತ್ಮರು, ನಾವು ಸನ್ಯಾಸಿಗಳು, ನಮಗೆ ತಂಗಳನ್ನು ಇಂತಾನು ಉಣ್ಣುವುದಿಲ್ಲ, ಎಡೆ ಸರಿಸಿಬಿಟ್ರಿ. ರಾಜ ಕೈ ಮುಗಿದ, ಅನ್ನ ಸುಡ್ಲಿಕ್ಕೆ ಹತ್ತದ್ರಿ, ಉಗಾ ಬರ್ಲಿಕ್ಕೆ ಹತ್ತದ. ರಾಜ ಗುರುಗಳೇ ಸಾಷ್ಟಾಂಗ ನಮಸ್ಕಾರ ಮಾಡಿದ. ನನಗೆ ಒಂದು ಅರ್ಥ ಆಗ್ತಾ ಇಲ್ಲರಪ್ಪ ಅವರ, ಇದನ್ನು ಪರಿಹಾರ ಮಾಡ್ಕೋಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ತಮ್ಮನ್ನು ಕರೆಸ್ಕೊಂಡಿದ್ದೆ. ಎರಡು ಸಮಸ್ಯೆ ಅದು ನನಗೆ ಅಂತ. ಏನು ಸಮಸ್ಯೆ ಅದು, ಏನು ಸಮಸ್ಯೆ ಆಯಿತು ಅಂತ ಕೇಳಿದವರು. ನನ್ನ ಸೊಸೆ ದಿನಾಲು ತಂಗಳನ್ನವನ್ನು ಬಿಡಿಸ್ತಾರೆ, ತಂಗಳನ್ನವನ್ನೇ ನೀಡ್ತಾರೆ ಅಂತ ದಿನಾಲು ದುಃಖ ಮಾಡ್ತಾಯಿದ್ರು. ಆ ದುಃಖ ಕಳೆಯೋಗೋಸ್ಕರವಾಗಿ ತಮ್ಮನ್ನು ನಾನು ಬರಮಾಡಿಕೊಂಡೆ. ತಾವು ದೊಡ್ಡವರು, ತಾವು ಕೂಡ ತಂಗಳನ್ನವನ್ನು ನೀಡಿರಂತ ನನ್ನ ಬೈತಾ ಇದ್ದೀರಿ ಗುರುಗಳೇ, ನಾನು ಏನು ಮಾಡಲಿ, ನನಗೆ ಅರ್ಥ ಆಗ್ತಾ ಇಲ್ಲ, ನನಗೆ ಅರ್ಥ ಆಗುತ್ತೆ, ಸ್ವಲ್ಪ ಅನುಗ್ರಹ ಮಾಡಿರಿ ಅಂತ ಕೇಳಿದ್ರು ಅವರು. ಆಗ ಗುರುಗಳು ಹೇಳಿದರು, ಈ ರಾಜ್ಯದಲ್ಲ ಇದು. ಹ್ಞೂ ರೀ. ನೀವು ಸಂಪಾದನೆ ಮಾಡಿ ಏನು? ಇಲ್ಲರಿ ಅಂತ ಹೇಳಿದ್ರು. ಯಾರು ಸಂಪಾದನೆ ಮಾಡಿದ್ರು? ನಿಮ್ಮಪ್ಪ ಮಾಡಿದ್ರೇನು? ಇಲ್ಲರಿ. ನಿಮ್ಮ ಅಜ್ಜ ಮಾಡಿದ್ರೇನು? ಇಲ್ಲರಿ. ಅಜ್ಜ ಮಾಡಿದ್ರೇನು? ಇಲ್ಲರಿ. ಇದು 10 ತಲೆಮಾರು 20 ತಲೆಮಾರಿನಿಂದ ಬಂದಿರ್ತಕ್ಕಂಥವ್ರು ನಮ್ಮ ರಾಜ್ಯ ಅಂತ. ಗುರು ಹೇಳಿದರು, ಇದು ತಂಗಳನ್ನ ಅಂತ, ಇದು ತಂಗಳನ್ನ.
ಅವರು ಸಂಪಾದನೆ ಮಾಡಿರ್ತಕ್ಕಂಥ ಈ ಸಂಪತ್ತನ್ನು ಅನುಭವಿಸ್ತಾ ಇದ್ದೀಯ ನೀವುಣ್ಣು. ಇಂಥ ಯಾರೋ ಸಂಪಾದನೆ ಮಾಡಿರ್ತಕ್ಕಂಥ ನೀವು ಕಳ್ತನ ಮಾಡಿ ನೀಡಿದಂತೆ ನಮಗೆ ಪಾಪ ಬರ್ತದೆ, ನಾವು ಉಣ್ಣೋದಿಲ್ಲ. ಇದನ್ನು ಹೇಳ್ತಾ ಇದ್ದೀನಿ. ನೀನು ಸೊಸೆ ಕೂಡ ಅಷ್ಟೇ ಅಂತ. ನಮಗೆ ಕೊಡಬೇಕಾದ್ರೆ ನೀನು ಬೆವರು ಸುರಿಸಿ ದುಡಿದು ಅದು ನಮ್ಗೆ ಕೊಡು. ನೀನು ರಾಜಿ ಇರ್ಬೋದು, ನಮಗೇನು ಸಂಬಂಧ ಇಲ್ಲ. ನಾನು ನಡೀತಾ ಇದ್ದೀವಿ, ತೆಗೆದುಕೋ ನೀನು ಅನ್ನವನ್ನು ಅಂತ ಹೇಳಿದರು. ಕೊನೆಗೆ ರಾಜನಿಗೆ ಅರ್ಥ ಆಯಿತು. ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದ. ಅವರಂತೂ ಪ್ರಸಾದ ಮಾಡಲಿಲ್ಲ, ಎದ್ದು ಹೋದರು. ನೀನು ಸೊಸೆಗೂ ಅಷ್ಟೇ ಅಂತ ಹೇಳಿದ್ರಿ. ಆಮೇಲೆ ಹೋಗಿಬಿಟ್ಟೆ ಗುರುಗಳು. 1 ವರ್ಷ ಆಯಿತು. ರಾಜ ಈ ಸಂಪತ್ತನ್ನು ಬಿಟ್ಟು ಶ್ರಮವಹಿಸಿ ದುಡಿದು ಸತಿ ಪತಿ ಮಕ್ಕಳು ಮೊಮ್ಮಕ್ಕಳು ಸೊಸೆಯಿಂದ ಎಲ್ಲ ಕೂಡ್ಕೊಂಡು ದುಡಿದು ಇನ್ನೊಬ್ಬರಲ್ಲಿ ಹೋಗಿ ಹಣ ಸಂಪಾದನೆ ಮಾಡಿ ಅದರಿಂದ 1 ಎಕರೆ ಜಮೀನು ತೊಗೊಂಡ್ರು. ಅದರಲ್ಲೇ ದುಡಿದು ಅಲ್ಲಿ ಅನ್ನವನ್ನು ಸಿದ್ಧಗೊಳಿಸಿದರು. ಆ ನಂತರ ಆ ಗುರುಗಳು ಬಂದರು. ಗುರುಗಳು ಬಂದಾಗ ಪ್ರಸಾದಕ್ಕೆ ನೀಡಿದರು. ನಮಸ್ಕಾರ ಮಾಡಿ ಗುರುಗಳಿದ್ರು. ಚಲೋದ ಅನ್ನ, ಚಲೋದ, ತಾಜಾ ಅದಪ್ಪ, ತಾಜಾ ಅದ, ಬಿಸಿ ಅನ್ನದ, ಬಿಸಿ ಅನ್ನದ. ಗುರುಗಳು ಬರ್ತಾ ಇದ್ದಾರೆ ತಗೊಂಡು ದಾರಿ ನೋಡಿ ತಯಾರು ಮಾಡಿದರು. ಬೇಗನೆ ಅವರು ಗುರುಗಳು ಅವತ್ತು ಬರಲಿಲ್ಲ, ಸಮಯ ಮಾಡಿದರು. ಬೆಳಗಿನ ಸಮಯಕ್ಕೆ ತಯಾರಾಗಿರ್ತಂಥ ಪ್ರಸಾದ ಮಧ್ಯಾಹ್ನ 2 ಗಂಟೆಗೆ ಬಂದರು. 2 ಗಂಟೆಗೆ ನೀಡಿದರು. 6 ಹೋಗಿತ್ತು. ಗುರುಗಳು ಹೇಳಿದ್ರು ಬಿಸಿದದು ಅಂತ. ಹೇಗಿತ್ತು ರೀ? ಆಗ ಗುರು ಹೇಳಿದರು, ನಿನ್ನ ಸೊಸೆಯನ್ನು ಕರ್ಕೊ ಮಹಾರಾಜ. ಸೊಸೆ ಬಂದರು. ಅಮ್ಮ ತೆಗೆದುಕೋ ಪ್ರಸಾದವನ್ನು ಕೊಟ್ಟರು. ಗುರುಗಳು ಜಯಘೋಷ ಮಾಡಿದರು. ಪ್ರಸಾದ ಸ್ವೀಕಾರ ಮಾಡಿದ್ರು. ತಂಗಿ ನೀನು ಸ್ವೀಕಾರ ಮಾಡು. ಗುರುಗಳು ಮಾಡೋ ಪರ್ಯಂತ ನಾವು ಯಾರು ಮಾಡಬಾರ್ದು, ಯಾರು ಮಾಡಿರಲಿಲ್ಲ. ಅವ್ರಿಗೆ ನೀಡಿದರು. ತಂಗಿ ಸಂತೋಷದಿಂದ ಅವರು ಕೂಡ ಸ್ವೀಕಾರ ಮಾಡ್ತಾರಪ್ಪ. ಅವರ ತಮ್ಮ ಕರುಣೆಯಿಂದ ನಮ್ಮ ಮನೆಯೊಳಗೆ ಇವತ್ತು ಬಿಸಿ ಅನ್ನವನ್ನು ಊಟ ಮಾಡ್ತಕ್ಕಂಥ ಇದ್ರಪ್ಪ. ಅವರ ಸಂತೋಷ ಪಡ್ತಾರೆ. ಗುರುಗಳು ಬಿಸಿದ ಸ್ವೀಕಾರ ಮಾಡಿದರು. ಸೊಸೆ ಬಿಸಿದ ಸ್ವೀಕಾರ ಮಾಡಿದರು. ಬಿಸಿ ಅನ್ನವನ್ನು ಮಹಾರಾಜ ಅವ್ರ ಮೊಮ್ಮಕ್ಕಳು ಮರಿಮಕ್ಕಳು ಬಿಸಿಯನ್ನು ಪ್ರಸಾದ ಮಾಡಿದರು. ರಾಜ್ಯದ ಸಂಪತ್ತಿನಿಂದಲ್ಲ, ಬೆವರು ಸುರಿಸಿ ದುಡಿದ ಅನ್ನವನ್ನು ಸ್ವೀಕಾರ ಮಾಡಿದರು. ಅದು ಬಿಸಿ ಅನ್ನ ಆಯಿತು. ರಾಜರು ಬೇಕಾದಷ್ಟೆಲ್ಲ ಇತ್ತು, ಅದಷ್ಟು ತಂಗಳಾಯಿತು. ಅದಕ್ಕೆ ಬಿಸಿ ಅನ್ನವನ್ನು ಯಾರು ಊಟ ಮಾಡ್ತಾರೆ ನೋಡ್ರಿ, ಕೆಟ್ಟ ವಿಚಾರ ಬರೋದಿಲ್ಲ. ಇವರು ಕೆಟ್ಟ ಪಾಪ ಆಗಲಿ, ಕೆಟ್ಟದಿರ್ತಕ್ಕಂಥ ಎಲ್ಲ ಇರಲಿ, ಬೆವರ ಮೂಲಕ ಎಲ್ಲ ಹರಿದುಕೊಂಡು ಹೋಗಿರ್ತದೆ. ಪರಿಶುದ್ಧವಾಗಿರ್ತಕ್ಕಂಥವ್ರು ಇರ್ತಾರಲ್ಲ, ಅವರಿಂದ ಆ ಅನ್ನ ತಯಾರಾಗಿರ್ತಕ್ಕಂಥದ್ದು ದೇವರಿಗೂ ಸಲ್ತದೆ, ಗೋರೆಗಳಿಗೂ ಸಲ್ತದೆ, ತಮಗೂ ಸಲ್ತದೆ, ಎಲ್ಲರಿಗೂ ಸಲ್ತದೆ. ಇಂಥ ಅನ್ನವನ್ನು ಪ್ರಸಾದ ಮಾಡಬೇಕು. ಸದ್ಬುದ್ಧಿ ಬರ್ತದೆ. ಸಿಕ್ಕಿತು ಅಂತ ಯಾವುದೋ ಅನ್ನವನ್ನು ಸ್ವೀಕಾರ ಮಾಡಿಕೊಂಡು ಏನನ್ನು ತಿಂದು ಏನನ್ನು ಕುಡಿದು ಸಿಕ್ಕದ್ದೆಲ್ಲ ಮಾಡಿ ಹಾಳಾಗಿ ಹೋದ್ಕಂಥ ಅನ್ನ ಅದು ಅನ್ನಲ್ಲಪ್ಪ. ಅನ್ನದ ರೂಪದಲ್ಲಿ ಕಾಣ್ತಕ್ಕಂಥ ವಿಷ ಅದು. ಅದಕ್ಕಂಥ ವಿಷವನ್ನು ತಿಂತಕ್ಕಂಥದ್ದು, ತಂಗುಳನ್ನು ತಿಂತಕ್ಕಂಥದ್ದು ಯಾರೂ ಕೂಡ ಮಾಡಬಾರ್ದು. ಇದ್ರೊಳಗೆ ಕೈ ಎತ್ತರಿ. ಯಾರು ತಂಗುಳನ್ನು ಉಣ್ತೀರಿ? ತಂಗುಳನ್ನು ಇನ್ನು ಉಣ್ತೀರಿ? ತಂಗುಳನ್ನು ಬೇಕು? ಯಾರ್ಯಾವ್ದು ಬೇಕು? ಅದು ಎಂಥ ಅನ್ನ ಉಣ್ತೀರಿ ಹೇಳ್ರಿ? ಯಾವ್ದು ಉಣ್ತೀರಿ? ಜೋರಾಗಿ ಹೇಳ್ರಿ. ಈ ಮೊದಲು ಧ್ವನಿ ಬರಲಿಲ್ಲ, ಯಾಕಂದ್ರೆ ಒಳಗೆ ಮ್ಯಾವಲ್ಲಿ ಹೋದ ತಂಗುಳನ್ನು ಉಂಡಿರ್ಬೇಕು. ಇನ್ನು ಹಾಗಾದ್ರೆ ಬಿಸಿಯನ್ನು ಉಣ್ತಿರಲ್ಲ, ಪಕ್ಕ ಉಣ್ತೀರಿ? ಹಾಗಾದ್ರೆ ಜೋರಾಗಿ ಹೇಳ್ರೋಣ ಎಲ್ಲರೂ. ಏನು ಮಾಡ್ತಾರೆ ಎಲ್ಲರೂ? ಎಂತ ಅನ್ನ ಉಣ್ತೀರಿ? ನೀವು ಎಲ್ಲೋ ತಂಗಳು ಉಂಡು ಬಂದ್ರಿ. ಹಾಗಾದ್ರೆ ಇನ್ನೇನು ಮಾಡ್ತೀವಿ? ಜೋರಾಗಿ ಹೇಳಿದ್ರೆ ತಿಳ್ತು. ಏನು ಮಾಡ್ತೀರಿ ದಿನಾಲು? ಎಲ್ಲರೂ ಉಣ್ತೀರಿ? 4 ಧ್ವನಿ ಕೇಳಿಸ್ತಾವೆ. 4 ಉಣ್ಣಂಕ 4 ಜನ ಎಲ್ಲ ಹೇಳಿ ನೋಡ್ರಿ. ಎಲ್ಲರೂ ಎಂತ ಉಣ್ತೀರಿ? ಹೌದ್ರಿ? ಯಾವ್ದು ಬಿಸಿಯನ್ನು ಹೇಳ್ರಿ? ಯಾವ್ದು ಬಿಸಿಯನ್ನು? ಬೆವರು ಸುರಿಸಿ ದೇವರ ಸ್ಮರಣೆ ಮಾಡಿ, ಬೆವರು ಸುರಿಸೋದು ಅಷ್ಟಲ್ಲ, ದೇವರ ಸ್ಮರಣೆ ಮಾಡಿ, ಗುರುಗಳ ಸ್ಮರಣೆ ಮಾಡಿ ಯಾರು ತಯಾರು ಮಾಡ್ತಾರಲ್ಲ ಆ ಅನ್ನ, ಬಿಸಿ ಅನ್ನ, ಅದನ್ನು ಸ್ವೀಕಾರ ಮಾಡಿದ್ರೆ ಬಿಸಿ ಬಿಸಿ ಬುದ್ಧಿ ಬರ್ತದೆ ರೀ. ಈಗ ತಂಗಳು ಬುದ್ಧಿ ಬಂದು ತಿಂಗಳು ಹಿಂದಿದ್ದು ತಿನ್ನೋದಾಗ್ತದೆ ರೀ. ಅದರಿಂದೆಲ್ಲ ಹಾಳಾಗ್ತದೆ. ಅದಕ್ಕೆ ಹಾಳಾಗಬಾರ್ದು. ಒಳ್ಳೆಯದಾಗಲಿ ಅಂದ್ರೆ ಬೆವರು ಸುರಿಸಿದ್ದು ಅದು ಅನ್ನ ಶ್ರೇಷ್ಠ ಅನ್ನ. ಅದನ್ನು ಗುರುಗಳಿಗೆ ಸಲ್ತದೆ, ದೇವ್ರಿಗೆ ಸಲ್ತದೆ, ನಿಮಗೂ ಸಲ್ತದೆ. ಅದರಿಂದ ಅದಕ್ಕೆ ಹೇಳ್ತಾರೆ ಅನ್ನಂ ಬ್ರಹ್ಮೇತಿ ವಿಜಾನಾತ್. ಅನ್ನವನ್ನು ಬ್ರಹ್ಮ ಅಂತ ಕೊಡ್ರಿ, ಅನ್ನ ದೇವರ. ಇಂಥ ಅನ್ನ ಯಾವುದ್ರಿ? ದೇವರು. ಇಂಥ ಅನ್ನಕ್ಕೆ ದೇವರು ಅಂತಾರೆ.
ನೀವು ದೇವರಾಗಬೇಕು ಅಂತ ಅನ್ನ ಸ್ವೀಕಾರ ಮಾಡಿ ನೀವು ದೇವ್ರು ಹಾಕಿರಿ. ಅನ್ನ ಮೊದಲ ದೇವರದ ದೇವರು ರೂಪದ ಅನ್ನವನ್ನು ಸ್ವೀಕಾರ ಮಾಡಿ ಸದ್ಬುದ್ಧಿ ಬರ್ತದೆ. ಶಾಸ್ತ್ರ ಪುರಾಣ ಪುರೋಚನ ಭಜನೆ ಕೀರ್ತನೆ ಎಲ್ಲ ತಿಳಿತದೆ. ಎಲ್ಲರೂ ಮೊದಲು ಒಳ್ಳೆಯವರಾಗಬೇಕು. ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಇರಬೇಕಂತ ಮೋಕ್ಷ ಅನುಗ್ರಹ ಮಾಡ್ತಾರೆ ಪ್ರಾರ್ಥನೆ ಮಾಡ್ತಾ ಶ್ರೀಮದ್ ಜಗದ್ಗುರು ಶ್ರೀ 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 ಶುದ್ಧಲಿಂಗೇಶ್ವರ ಶುದ್ರವರ ದಿವ್ಯ ಪಾದಕಮಲಗಳಲ್ಲಿ ಶ್ರೀಮದ್ ಜಗದ್ಗುರು ಶ್ರೀ 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 ಶುದ್ಧಲಿಂಗೇಶ್ವರ ಶುದ್ರವರ ಶ್ರೀ ಸದ್ಗುರು ಶುದ್ಧಲಿಂಗೇಶ್ವರ ವಿಜಯ ಲೀಲಾ ಕಲ್ಪತರು ಮತ್ತು ಗ್ರಂಥದ 14ನೇ ಭಾಗದ 12ನೇ ಅಧ್ಯಾಯದ ವಾಗ್ರೂಪ ಪುಷ್ಪಗಳನ್ನು ಶುದ್ರವರ ದಿವ್ಯ ಪಾದಕಮಲಗಳನ್ನು ಸಮರ್ಪಿಸಿ ಹಾಗೂ ಶ್ರೀಮದ್ ಜಗದ್ಗುರು ಶ್ರೀ 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 ಶುದ್ಧಲಿಂಗೇಶ್ವರ ಶುದ್ರವರ ದಿವ್ಯ ಪಾದಕಮಲಗಳಲ್ಲಿ ನನ್ನ ಅನಂತಾನಂತ ಕೋಟಿ ಧೀರದಂಡತ ಪ್ರಣಾಮವನ್ನು ಸಮರ್ಪಿಸಿ ಇವತ್ತಿನ ಈ ಶ್ರಾವಣ ಮಾಸದ 12ನೇ ದಿನದ ಸಾಯಂಕಾಲ ಕಾರ್ಯಕ್ರಮಕ್ಕೆ ಮಂಗಲ ಮಾಡೋಣ. ಜೈ ಮಂಗಲಂ ಜೈ ನಮಃ ಪಾರ್ವತಿ ಪತಯೇ ಶಿವ ಹರ ಹರ ಮಹಾದೇವ ರಾಜಾಧಿರಾಜ ಸದ್ಗುರುನಾಥ ಶುದ್ಧಲಿಂಗೇಶ್ವರ ಮಹಾರಾಜ ಕಿ ಜೈ. ಸಾಧು ಸಂತ ಮಹಾರಾಜ ಕಿ ಜೈ. ಶ್ರೀ ಗುರುದೇವ ದತ್ತ ಎಲ್ಲರಿಗೂ ಒಳ್ಳೆಯದಾಗಲಿ. ಮತ್ತೆ ಹೇಳ್ತಾ ಇದ್ದೀವಿ, ಯಾರ್ಯಾರು ಗದ್ದಲ ಮಾಡ್ತಾ ಇದ್ದೀರಿ, ಕೆಟ್ಟದ್ದು ಮಾಡ್ತಾಯಿದ್ರಿ ಎಲ್ಲರೂ ಬಿಟ್ಟುಕೊಟ್ಟು ಒಳಗೆ ಬಂದು ಅಪ್ಪವ್ರ ಚರಿತ್ರೆ ಶುರು ಮಾಡಲಿಕ್ಕೆ ಎಲ್ಲರಿಗೂ ಅವಕಾಶ ಅದ. ನಿಮ್ಮೆಲ್ಲ ಕೆಟ್ಟದ್ದು ಬಿಟ್ಟು ಅಪ್ಪವ್ರಿಗೆ ಸಾಷ್ಟ ನಮಸ್ಕಾರ ಮಾಡಿದ್ರೆ ಅಪ್ಪವ್ರು ನಿಮ್ಮ ದೈವವನ್ನು ಬದಲಾಯಿಸಿ ನಿಮ್ಮೆಲ್ಲರೂ ಕೂಡ ಒಳ್ಳೆಯದು ಮಾಡ್ತಾರೆ. ನೀವು ಪುಣ್ಯ ಪ್ರಾಪ್ತಿ ಆಗ್ತದೆ, ಪಾಪ ನಿವೃತ್ತಿ ಆಗ್ತದೆ. ಜಗತ್ತಿನೊಳಗೆ ಹುಟ್ಟಿ ಬಂದಿದ್ದೀರಿ, ಒಳ್ಳೆಯವರಾಗ್ರಿ, ಯಾರೂ ಕೆಟ್ಟವ್ರು ಅಲ್ಲಿ ಹೋಗಬೇಡ್ರಿ. ನೀವೆಲ್ಲರೂ ನಮ್ಮವರಿದ್ದೀರಿ, ನೀವು ಯಾರೂ ಕಡಿಕೆನವರಲ್ಲ. ಎಲ್ಲ ಆನಂದ ಅಲ್ಲಿ. ಇಲ್ಲಿ ಮಂಗಲ ಆದ ನಂತರ ಪ್ರಸಾದಕ್ಕೆ ಹೋಗ್ರಿ. ಮಂಗಲ ಆದ ಮೇಲೆ ಪ್ರಸಾದ ತಡಾಗಲೇ ಸ್ವಲ್ಪ ಆದರೂ ಕೂಡ ಮಂಗಲ ಆಗೋಕ್ಕಿಂತ ಮೊದಲು ಪ್ರಸಾದಕ್ಕೆ ಹೋಗಬಾರ್ದು. ಹಾಗೆ ಮಾಡ್ತಾ ಹೋದ್ರಿಂದ ಏನೇನು ಎಲ್ಲ ನಡೀತಾವೆ. ಹಾಗಾಗಲ್ಲ ನೋಡ್ರಿ, ಒಳ್ಳೆಯದು. ಶ್ವಾನ್ ಸದ್ಗುರುನಾಥ ಶುದ್ಧಲಿಂಗೇಶ್ವರ ಮಹಾರಾಜ ಕಿ ಜೈ. ಸಾಧು ಸಂತ ಮಹಾರಾಜ ಕಿ